ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಒಂದು ವಿಶೇಷ ಸೂಚನೆಯನ್ನು ಹೇಳಿದ್ವಿ. ಏನಪ್ಪಾ ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ 16 ನೋಟ್ಸ್ಗಳು ಯಾವ ರೀತಿ ಇಂಪಾರ್ಟೆಂಟ್ ಆಗಿರ್ತಾವೆ, ಈ 16 ನೋಟ್ಸ್ಗಳನ್ನು ಏನನ್ನ ಒಳಗೊಂಡಿರ್ತಾವೆ. ಸೊ ಪ್ರಿಲಿಮ್ಸ್ ರಿಲೇಟೆಡ್ ಆಗಿ ಏನು ಬೇಕಲ್ಲ ಎಲ್ಲವೂ ಕೂಡ ಒಳಗೊಂಡಂತಹ ನೋಟ್ಸ್ಗಳು ನಮ್ಮ ಸಂಸ್ಥೆಗೆ ಅಡ್ಮಿಷನ್ ತಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾವು ನೀಡ್ತಾ ಬಂದಿದ್ದೇವೆ. ಆ ಒಂದು ನೋಟ್ಸ್ದಿಂದ ಸೊ ಏನಂತಲ್ಲ ಆ ಒಂದು ನೋಟ್ಸ್ದಿಂದ ಯಾವ ರೀತಿ ಎಕ್ಸಾಮ್ಗಳಿಗೆ ಏನಪ್ಪಾ ಅಂತಂದ್ರೆ ಮಾರ್ಕ್ಸ್ ಬಿಂದಿದ್ದಾವು, ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಯಾವ ಥರ ಅಲ್ಲಿ ಮಾರ್ಕ್ಸ್ ಹೆಚ್ಚಾಗಿದ್ದವು. ಸೊ ಅದನ್ನ ಬಗ್ಗೆ ಸ್ವಲ್ಪ ಮೊನ್ನೆ ನಡೆದಂಥ CR-DR ಅದಕ್ಕಿಂತ ಹಿಂಚೆ ನಡೆದಂತಹ CTI ಮತ್ತು ಏನಪ್ಪಾ ಅಂತಂದ್ರೆ PSIದಲ್ಲಿ ನಮ್ಮ ಸಂಸ್ಥೆಯಿಂದ ಬಂದಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಸಂಪೂರ್ಣವಾಗಿ DR ಕ್ವಶನ್ಸ್ ಪೇಪರನ್ನು ಮುಂದಿಟ್ಟುಕೊಂಡು ನೋಡಿದಾಗ ಸುಮಾರು 66 ಕ್ವಶನ್ಸ್ಗಳು ಡೈರೆಕ್ಟಾಗಿ ನಮ್ಮ ಸಂಸ್ಥೆ ನೋಟ್ಸ್ದಿಂದ ಬಂದಿರೋದು ನಿಮಗೆ ಸತ್ಯಸಿದ್ಧವಾಗಿ ನಾವು ಏನಪ್ಪಾ ಅಂತಂದ್ರೆ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತೀನಿ. ಹೌದಲ್ಲ, ಹೇಳ್ಬೋದು. ಯಾಕಂದ್ರೆ ಆಫೀಸಲ್ ಕೀ ಆನ್ಸರ್ ಬಿಡೋ ತನಕ ನಾನು ವೇಟ್ ಮಾಡಿದ್ದೀನಿ. ಆಫೀಸಲ್ ಕೀ ಆನ್ಸರ್ ಬಿಟ್ಟ ತಕ್ಷಣ ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ. CR-DR ನಡೆದಂತಹ CR-DR ಜನವರಿ 28ರಲ್ಲಿ ನಡೆದಂತಹ ಈ ಒಂದು CR-DR ಎಕ್ಸಾಮದ ಕುರಿತು ಸಂಪೂರ್ಣವಾದ ಮಾಹಿತಿ ಏನೇನದ ನೋಡ್ರಿ. ಕ್ವಶನ್ ನಂಬರ್ 1, ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿಕ ಕಾನೂನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಯಾವ ಕರೀತಾರಪ್ಪ ಅಂದ್ರೆ ಬಿಲ್ ಅಥವಾ ಮಸೂದೆ, ಇನ್ನ ಕಾಯ್ದೆ ಆಗಿರೋದಿಲ್ಲ. ಹಂಗ ಸ್ಟೇಟ್ಮೆಂಟ್ ವೈಸ್ ಇದ್ದಾಗ ನಾನು ಏನ್ ಕೊಟ್ಟಿದ್ದೀನಪ್ಪ ಅಂತಂದ್ರೆ ನಮ್ಮ ಸಂಸ್ಥೆಯ ಒಂದು ನೋಟ್ಸ್ತಾರೆ ಸಂಸತ್ತಿನಿಂದ ಅಂಗೀಕಾರಗೊಂಡ ಯಾವುದೇ ಮಸೂದೆಯು ರಾಷ್ಟ್ರಪತಿಗಳ ಅಂಕಿತವಿಲ್ಲದೆ ಕಾಯ್ದೆಯಾಗುವುದಿಲ್ಲ ಅಂತಂದ್ರೆ ಅದು ಏನಾಗಿರ್ತದಪ್ಪ ಅಂತಂದ್ರೆ ಮಸೂದೆ ಅಥವಾ ಬಿಲ್ ಆಗಿರ್ತದ. ಏನಾಗಿರ್ತದ? ಮಸೂದೆ ಅಥವಾ ಬಿಲ್ ಆಗಿರ್ತದ ರೀ. ಇದು ಆನ್ಸರ್. ಕ್ಲಿಯರ್ ಅನ್ಕೋತೀರಾ? ನೆಕ್ಸ್ಟ್ ನೋಡ್ರಿ, ಒಬ್ಬ ಪೊಲೀಸ್ ಅಧಿಕಾರಿಯ ಅವನ ಭುಜದ ಮೇಲೆ ಒಂದು ಸಿಂಗಲ್ ಸ್ಟಾರ್ ಇರ್ತೈತಿ. ಆ ಒಬ್ಬ ವ್ಯಕ್ತಿಯು ಯಾವ ಒಂದು ಹುದ್ದೆಗೆ ಅಲಂಕರಿತ ಆಗಿರ್ತಾರೋ ಅಂತ ಕ್ವಶನ್ ಐತೆ. ಯಾವ್ದಂದ್ರೆ ನೋಡ್ರಿ, ಇಲ್ಲಿ ASI ಆಗಿರ್ತಾರ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರೀ, ASI. ಇದು ಕೂಡ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ನೋಟ್ಸಿನ ಮುಖಾಂತರ ಬಂದಂಥ ಒಂದು ಫೋಟೋದ ಏನಪ್ಪಾ ಅಂದ್ರೆ ಚಿತ್ರನ ನಿಮ್ಮ ಮುಂದಿಗೆ ಹಾಕಿದ್ದೀನಿ. ಕರ್ನಾಟಕ ಪೊಲೀಸ್ನಲ್ಲಿ CAR, ಈ CAR, DR, KSRP ಈ ಥರ ಬಗ್ಗೆ ಎಲ್ಲ ಭಾಷೆ ಕ್ವಶನ್ಸ್ ಆಗಿತ್ತು. ಸೊ ಆ ಕ್ವಶನ್ ಅದ ನಿಟ್ಟಿನಾಗ CAR ಅಂದ್ರೆ ಏನು ಕೇಳಿದಾರೆ ಇಲ್ಲಿ? ಸೊ ನಗರ ಸಶಸ್ತ್ರ ಮೀಸಲು. ಅದೇ ರೀತಿ CR ಅಂದ್ರೆ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್ ಅಂತೇಳಿ ಏನಪ್ಪಾ ಅಂತಂದ್ರೆ ಇದರ ಒಂದು ವಿಸ್ತರಣೆ ಆಗ್ತದೆ ರೀ. ಇದು ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ನೋಟ್ಸಿನ ಒಂದು ಮುಖ್ಯ ಪುಟ ರೀ ಅದ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಂತೈತಿ ನೋಡ್ರಿ. ವೆಬ್ಸ್ ಬ್ರೌಸರ್ ಮತ್ತು ಪಿಕ್ಸೆಲ್, ನೆಕ್ಸ್ಟ್ ಗೂಗಲ್, ಅದೇ ರೀತಿ ಗೂಗಲ್ ಕ್ರೋಮ್ ಇವೆಲ್ಲ ಹಾಕಿದ್ವಿ. ಇದಕ್ಕೆ ಆನ್ಸರ್ ನೀವು ಇಲ್ಲಿ ಕಂಡು ಹಿಡ್ಕೋಬಹುದು. ಯಾಕಂದ್ರೆ ಎಲ್ಲ ಒಂದು ಚಾರ್ಟ್ ನೋಡ್ರಿ ಹೆಂಗೆ ಕೊಟ್ಟಿವಿ ಅಂತಂದ್ರೆ ನಾವು ಇದು ಕಂಪ್ಯೂಟರ್ ಬೇಸ್ ಮ್ಯಾಗ ಇಟ್ಕೊಂತ ಒಂದು ಸಣ್ಣದ, ಅದು ಎಷ್ಟು 8ರಿಂದ 10 ಪೇಜ್ ಇರ್ತದೆ. ಇನ್ಪುಟ್ ಯಾವ್ದ, ಔಟ್ಪುಟ್ ಯಾವ್ದ, ಬ್ರೌಸರ್ ಯಾವುದು, ನೆಕ್ಸ್ಟ್ ಈ ಕಂಪ್ಯೂಟರ್ ಭಾಷೆಗಳು ಯಾವುವು, ಅದೇ ರೀತಿ ಇದರಲ್ಲಿ ಇರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ಗಳು ಏನು ಎಲ್ಲ ಬಗ್ಗೆ ಕೊಟ್ಟಿವಿ ನಾವು. ಕಂಪ್ಯೂಟರ್ ಇನ್ಪುಟ್ ಔಟ್ಪುಟ್ ಡಿವೈಸ್ ಬಗ್ಗೆ ಎಲ್ಲಾನು ಕೊಟ್ಟಿವಿ ನಾವು. ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ಮೂಲಕ ಬಡತನವನ್ನ ನಿರ್ಮೂಲನೆ ಮಾಡಬಹುದು. ಯಾವುದರ ಮೂಲಕ? ಉದ್ಯೋಗ ಸೃಷ್ಟಿತ ಮೂಲಕ. ಹಿಂಗೆ ಕೊಟ್ಟು ನೋಡ್ರದ ಬಡತನ ನಿರ್ಮೂಲನೆ ನಿವಾರಣೆಗೆ ಕೆಲವೊಂದಿಷ್ಟು ಯೋಜನೆಗಳು ಎಕನಾಮಿಕ್ಸ್ ಟಾಪಿಕ್ ಅಂದ್ರೆ ಅರ್ಥಶಾಸ್ತ್ರದ ಒಂದು ನೋಟ್ಸ್ದಲ್ಲಿ ನಾವು ಬಳಸ್ತಿದ್ದೀವಿ ರೀ. ಸೊ ಯಾವ್ಯಾವ್ದಪ್ಪ ಅಂತಂದ್ರೆ ಕನಿಷ್ಠ ಕೂಲಿ ಕಾಯ್ದೆ ಈ ಥರ ಎಲ್ಲಾನು ಮಾಡ್ಬೋದು. ಅದೇ ರೀತಿ ವಯಸ್ಕ ಶಿಕ್ಷಣ ನೀತಿ, ಶಿಕ್ಷಣ ಕೊಡುವ ಸೂತ್ರ ಮೂಲಕ ಆಗಿರ್ಬೋದು. ಅದೇ ರೀತಿ ಅನ್ನಭಾಗ್ಯ, ಇವೆಲ್ಲ ಕೆಲವೊಂದಿಷ್ಟು ಅದಾವ ನೋಡ್ರಿ. ಇವೆಲ್ಲ ಉತ್ತಮ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗ್ತೈತೆ ಅಂದ್ರೆ ಬಡತನ ನಿರ್ಮೂಲನೆ ಆಗ್ತದೆ. ಇದೊಂದು ಪೇಜ್ ಓದ್ಕೊಂಡ್ಬಿಟ್ರೆ ಕೂಡ ನಿಮಗೆ ಒಂದು ಆನ್ಸರ್ ಹಾಕ್ತಕ್ಕಂತಹ ಎಲ್ಲ ಸನ್ನಿವೇಶಗಳು ಉದ್ಭವ ಆಗ್ತಾವೆ. ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ಒಳಗೊಂಡಿರುವ ಚುನಾವಣೆ ಸಂಬಂಧದ ಸಭೆಯಿಂದ ಭಾರತೀಯ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತದ ಅಂತ ಹೇಳಿದ್ವಿ. ಅಲ್ಲಿ ಕ್ವಶನ್ ಆಗಿತ್ತು. ಇದು 52ನೇ ವಿಧಿ ಯಾರಿಗೆ ಸಂಬಂಧಪಟ್ಟದಪ್ಪ ಅಂತಂದ್ರೆ ರಾಷ್ಟ್ರಪತಿಗೆ ಸಂಬಂಧಪಟ್ಟದ ರೀ. ಅದ್ರೊಳಗೆ ನಾವು ಒಂದು ಭಾಗದಾಗ ಹಾಕಿದೀವಿ ನೋಡ್ರಿ. ಏನಂದ್ರೆ 54ನೇ ವಿಧಿ ರಾಷ್ಟ್ರಪತಿಯ ಚುನಾವಣೆ ರೀ. ಯಾರ್ಯಾರ ಇದ್ರೊಳಗೆ ಮತ ಹಾಕ್ತಾರೋ ಈ ಒಂದು ಎಲೆಕ್ಟ್ರಿಕಲ್ ಕಾಲೇಜ್ ಮುಖಾಂತರ ಭಾರತೀಯ ರಾಷ್ಟ್ರಪತಿ ಅವರನ್ನ ಆಯ್ಕೆ ಮಾಡ್ತೀವಲ್ಲ, ಯಾರ್ಯಾರು ಇದಕ್ಕೆ ಏನಪ್ಪಾ ಅಂತಂದ್ರೆ ಚುನಾವಣೆಗೆ ವೋಟ್ ಹಾಕ್ತಾರ ಅಂತಂದ್ರೆ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಇರ್ತಕ್ಕಂಥ ಚುನಾಯಿತ ಸದಸ್ಯರು ಇಂಪಾರ್ಟೆಂಟ್ ರೀ. ಅದೇ ರೀತಿ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ, ಜಮ್ಮು ಕಾಶ್ಮೀರ, ದೆಹಲಿ ಮತ್ತು ಪಾಂಡಿಚೇರಿಗಳ ಕೇಂದ್ರಾಡಳಿತ ಪ್ರದೇಶದ ಚುನಾಯಿತ ಸದಸ್ಯರಿಂದ, ಚುನಾಯಿತರಿ ಅವ್ರು ಎಲೆಕ್ಷನ್ ಮಾಡಿರ್ಬೇಕು ಅಂಥವ್ರಿಂದ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಒಂದು ಮತವನ್ನು ಹಾಕ್ತೀವಿ. ಇದಕ್ಕೆ ಇಲ್ಲಿ ಆನ್ಸರ್ ಸಿಗ್ತದೆ ಅಂತ ಅನ್ಕೋತೀನಿ ರೀ. ನಾನು ಡೈರೆಕ್ಟ್ ಆಗಿ ಕೊಟ್ಟಿವಿ, ಹಿಂಗೆ ಕೊಟ್ಟಿವಿ ನಾವು. ಸೇಮ್ ಶಾಸಕಂಗೆ ಚುನಾಯಿತ ಸದಸ್ಯರು ಮೆನ್ಷನ್ ಮಾಡಿವ್ರಿ. ಅದೇ ರೀತಿ ಅವ್ರನ್ನ ಒಂದು ಕಮ್ಮಿ ಕೊಟ್ಟು ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದೀವಿ ನಾವು. ನೆಕ್ಸ್ಟ್ ನೋಡ್ರಿ, ರೇಷ್ಮೆಗಳು ಪ್ರಧಾನವಾಗಿ ಯಾವ ಸಸ್ಯ ಎಳೆಗಳನ್ನ ಏನಪ್ಪಾ ಅಂತಂದ್ರೆ ತಿನ್ನುತ್ತದೆ ಅಂತ ಕೇಳಿದಾರು. ಸೊ ಯಾವುದು? ಮಲಬರಿ, ಹಿಪ್ಪುನೇರಳೆ. ಇಲ್ಲಿ ಕೂಡ ನೋಡ್ರಿ ಮಲಬರಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಲಬರಿ ತಳಿಯ ರೇಷ್ಮೆಯನ್ನ ಬೆಳಿತೀವಿ ನಾವು. ಅದೇ ರೀತಿ ಕರ್ನಾಟಕದಲ್ಲಿ ಹಿಪ್ಪುನೇರಳೆಯ ಮೂಲದಿಂದ ರೇಷ್ಮೆ ಉತ್ಪಾದಿಸುತ್ತದೆ ಅಂದ್ರೆ ಹಿಪ್ಪುನೇರಳೆ ಎಂಬುದು ಇಲ್ಲಿ ಆನ್ಸರ್ ಆಗೈತ್ರಿ. ಸೊ ಇಲ್ಲಿ ಕೂಡ ಅದ ನೋಡ್ರಿ ಮಲಬರಿ, ಹಿಪ್ಪುನೇರಳೆ. ಆಯ್ತಾ? ನೆಕ್ಸ್ಟ್ ನೋಡ್ರಿ,
ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರಿಕೆ ಪ್ರದೇಶದಲ್ಲಿ ಕಡಿಮೆ ತಾಪಮಾನ ಇರ್ತದ, ಕಡಿಮೆಯಾದ ವಾತಾವರಣ ಒತ್ತಡ. ಇಲ್ಲಿ ನೋಡ್ರಿ ಪ್ರೆಷರ್ ಕುಕ್ಕರ್ ಐತಿರಲ್ರಿ, ಈ ಕುಕ್ಕರ್ ಬಗ್ಗೆ ಹೆಚ್ಚಾಗುತ್ತದೆ ಮತ್ತು ಕಡಿಮೆ ಆಗುತ್ತದೆ ಇದೆಲ್ಲ ಹೇಳಬೇಕಾದ್ರೆ ಇದು ಒಂದು ಸಣ್ಣದ ಪರ್ವತ ಪ್ರದೇಶದಲ್ಲಿ ಇರ್ತಕ್ಕಂಥ ಕಡಿಮೆ ಒತ್ತಡ ಇರುವುದರಿಂದ ಪದಾರ್ಥಗಳು ಸರಿಯಾಗಿ ಬೇಯುವುದಿಲ್ಲ. ಈ ಒಂದು ಹಿಂಟ್ ಮ್ಯಾಗ ನೀವೇನಪ್ಪಾ ಅಂದ್ರೆ ಇದು ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡ್ಕೋಬಹುದು ರೀ, ಹೌದಲ್ಲ. ಡೈರೆಕ್ಟ್ ಬರಲಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಬಂದಿರ್ತಾವೆ ಆನ್ಸರ್ಸ್ಗಳು. ಅದೇ ರೀತಿ ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವೃತ್ತಿ ಧ್ವನಿಯನ್ನು ಹೊರಸೂಸುತ್ತದೆ ಅಂತ ಐತಿ. ಆನ್ಸರ್ ಬಾಹುಬಲಿ ರೀ. ಇಲ್ಲಿ ಕೊಟ್ಟಿವ್ರಿ 20,000 ಹರ್ಸ್ಗಿಂತ ಹೆಚ್ಚಾಗಿ ಶಬ್ದಗಳು, ಶ್ರವಣಾತೀತ ಶಬ್ದಗಳು ಇದು ಮಾನವ ಗ್ರಹಿಸಲು ನಿಲುಕೋದಿಲ್ಲ, ಅಂದ್ರೆ ಮಾನವಿಗೆ ಗ್ರಹಿಸಕ್ಕಾಗಂಗಿಲ್ಲ. ಯಾರಿಗೆ? ಶ್ರವಣಾತೀತ ತರಂಗಗಳು ನಾಯಿ ಮತ್ತು ಏನಪ್ಪಾ ಅಂತಂದ್ರೆ ಬಾವಲಿಗಳಂದ್ರೆ ಆನ್ಸರ್ ಬಾವಲಿಗಳೇ ಐತಿ. ನಾಯಿ ರಾತ್ರಿ ಏನಪ್ಪಾ ಅಂತಂದ್ರೆ ಎಲ್ಲಾರು ಮಕ್ಕೊಂತಾರೆ, ನಾಯಿ ಉದುರ್ತಾವ ಅಂದ್ರೆ ದೇವ್ ಬಂದೈತೆ ಅಂತ ಅರ್ಥ ಅಲ್ಲ. ಅವಕ್ಕೆ ಏನಪ್ಪ ಅಂತಂದ್ರೆ ಏನು ಕೇಳ್ತಿರ್ತೈತಿ? ಶ್ರವಣಾತೀತ ತರಂಗದಿಂದ ಶಬ್ದ ಕೇಳ್ತಿರ್ತೈತಿ, ಅದಕ್ಕೋಸ್ಕರ ಬಾವಲಿಗಳು ನಾಯಿಗಳು ಉದುರ್ತಿರ್ತಾವೆ. ಆನ್ಸರು ಬಾವಲಿ ಐತ್ರಿ. ನೆಕ್ಸ್ಟ್, ನೇರ ಸೂರ್ಯನ ಬೆಳಕಿನಿಂದ ಒಡೆಯುವುದರಿಂದ ಯಾವ ಒಂದು ವಿಟಮಿನ್ ಬರ್ತೈತೆ ಅಂದ್ರೆ ಡಿ ವಿಟಮಿನ್. ಇದೇನು ಈಜಿ ಐತಿ, ಬಾಸ್ಲಿ ಎಕ್ಸಾಮ್ದಾಗ ಕೇಳೋರು ಡಿ ವಿಟಮಿನ್ ರೀ. ಏನಂದ್ರೆ ಸೂರ್ಯನಿಂದ ನಾವು ಡಿ ವಿಟಮಿನ್ ಪಡೆಯುತ್ತೇವೆ. ಕ್ಲಿಯರ್ ಹಿಂಗೈತದ, ಅದು ಕೂಡ ಕ್ಲಿಯರ್ ಹಿಂಗೈತ್ರಿ. ನೆಕ್ಸ್ಟ್, ಮಾನವನ ದೇಹದ ಮೂಗಿನ ಕೂದಲಿಗೆ ಕಾರ್ಯ ಏನೈತಿ ಹೇಳ್ತಾನು. ಕಾರ್ಯ ಏನೈತಿ ಅಂದ್ರೆ ನೋಡ್ರಿ, ಇವುಗಳಲ್ಲಿ ಎಲ್ಲೋ ಒಂದು ನಾವು ಮಾಡ್ಕೊಂಡಿದ್ದೀವಿ, ಆದ್ರೆ ಏನಪ್ಪಾ ಅಂತ ದೊಡ್ಡ ಕಣಗಳನ್ನು ಶೋಧಿಸುತ್ತದೆ ಅಂತ ಆನ್ಸರ್ ಆಗ್ಯದ. ಸೊ ಹಾಗೈತದೆ. ನೆಕ್ಸ್ಟ್ ಏನಪ್ಪಾ ಅಂತ ಅದ್ರ ಬಗ್ಗೆ ಇನ್ನೊಂದ್ಸಲಿ ರಿಪೀಟ್ ಬಿಟ್ರು ಬಿಡ್ಬೋದು. ಆದ್ರೆ ನಮ್ಗೆ ಅದ್ರ ರಿಲೇಟೆಡ್ ನೋಡ್ಬೇಕಾದ್ರೆ ನೋಡ್ರಿ, ಇಲ್ಲಿ ಇದು ಉಸಿರಾಟ ಸಮಯದಲ್ಲಿ ಶ್ವಾಸಕೋಶಗಳಿಗೆ ಬೆಚ್ಚಗಿನ ಗಾಳಿಯನ್ನು ಒದಗಿಸುತ್ತದೆ. ಮತ್ತು ಅದೇ ರೀತಿ ಇದು ರೋಮ ಮತ್ತು ಶ್ಲೇಷ ಗ್ರಂಥಿಗಳು ಒಳಗೊಂಡಂತ ಉಸಿರಾಟ ಮೂಲಕ ಬಂದ ಗಾಳಿಗಳನ್ನು ಸೋಸುತ್ತದೆ. ಅದೇ ರೀತಿ ಇದು ವಾಸನೆಯನ್ನು ಸಂಗ್ರಹಿಸುತ್ತದೆ. ಇದರ ಮುಖಾಂತರ ಏನಪ್ಪಾ ಅಂತ ನಾವು ಮೇಲಿನ ಎಲ್ಲವೂ ಅಂತ ಹಾಕಿರ್ತೀವಿ, ಅದು ಅವ್ರು ಕೂಡ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ದೊಡ್ಡ ದೊಡ್ಡ ಕಣಗಳನ್ನು ಶೋಧಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನೆಕ್ಸ್ಟ್ ಆನ್ಸರ್ ಕರೆಕ್ಟ್ ಆಗುವಂಥ ಸಂಭವ ಇರ್ತದೆ. ನೆಕ್ಸ್ಟ್ ನೋಡ್ರಿ, ಅತ್ಯಂತ ಹಳೆಯ ಕನ್ನಡ ಭಾಷೆಯಾದಂತಹ ಹಲ್ಮಿಡಿ ಶಾಸನವು ಡ್ಯಾಶ್ ಇಲ್ಲಿ ಕಂಡು ಬರ್ತದೆ? ಹಾಸನ್ ರೀ, ಹೌದಲ್ಲ. ಹಾಸನ ಎಲ್ಲಿ ಐತಿಪ್ಪ ಅಂತಂದ್ರೆ ಕನ್ನಡದ ಮೊಟ್ಟ ಮೊದಲ ಶಾಸನ 450ರಲ್ಲಿ ಬೇಲೂರಿನ ಹಲಿವೀಡು ಎಂಬ ಗ್ರಾಮದಲ್ಲಿ ಎಚ್.ಎಂ. ಕೃಷ್ಣಪ್ಪ 1936ರಲ್ಲಿ ಪತ್ತೆ ಹಚ್ಚಿದಾರ್ರಿ. ಇದು ಹಲ್ಮಿಡಿ ಶಾಸನ ಎಲ್ಲಿ ಐತಿಪ್ಪ ಅಂತಂದ್ರೆ ಹಾಸನ್ದಾಗ ಅದ ರೀ, ಹೌದಲ್ಲ. ಹಾಸನ್ ಡಿಸ್ಟಿಕ್ ಬಗ್ಗೆ ಬಿಸಿಲಿ ಕಾಡುಗಳದಾವ, ಇದ್ರ ಹಿಂದೆ ಪೇಜ್ ಅಂತ ಹಾಸನ್ ಡಿಸ್ಟಿಕ್ ಬಗ್ಗೆ ಐತಲ್ಲ, ಅದಕ್ಕೆ ಇದೊಂದು ಆನ್ಸರ್ ಸಿಕ್ಕತ್ತೆ. ನೆಕ್ಸ್ಟ್, ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಲ ಕಳೆಯ ಎಂದು ಏನಪ್ಪ ಅಂದ್ರೆ ಇದು ಗೊಂಬೆ, ಕಿನ್ನಾಲೆಯ ಗೊಂಬೆ ಅಂತ. ಎಲ್ಲಿದ್ರೆ ಕೊಪ್ಪಳದ ಕಿನ್ನಾಲ್ ಎಂಬ ಪ್ರದೇಶದಲ್ಲಿ ಆಟಿಕೆ ಸಾಮಾನುಗಳಿಗೆ ಅತಿ ಪ್ರಸಿದ್ಧವಾಗೈತಿ. ಕಿನ್ನಾಳ ಗೊಂಬೆಗಳು ಅಂತ ಕರಿತೀವಿ ನೋಡ್ರಿ, ಬಿದಿರಿನ ಗೊಂಬೆಗಳು, ಕಿನ್ನಾಳ ಕಟ್ಟಿಗೆಯ ಗೊಂಬೆಗಳು ಎಲ್ಲಿತಿ? ಕೊಪ್ಪಳದಾಗದ. ಶರಾವತಿ ನದಿಯು ಡ್ಯಾಸ್ ಮೂಲಕ ಹರಿಯುತ್ತದೆ. ಯಾವುದರ ಮೂಲಕ ಹರಿಯುತ್ತದೆ ಅಂದ್ರೆ ಹೊನ್ನಾವರ ಮೂಲಕ ರೀ. ಹೊನ್ನಾವರ ಆನ್ಸರ್ ಐತಿ ನೋಡ್ರಿ, ಹೊನ್ನಾವರ ಶರಾವತಿ ನದಿ ಹರಿಯುತ್ತದ. DR ಕ್ವಶನ್ಸ್ 2024 ರೀ, ಹೌದಲ್ಲ. ನೆಕ್ಸ್ಟ್ ನೋಡ್ರಿ, ಕೊಂಕಣ್ ರೈಲ್ವೆ ನೆಟ್ವರ್ಕನ್ನು ಜಾಲವನ್ನು ಯಾವುದರ ಮೂಲಕ ಹಾದು ಹೋಗ್ತದ? ಕಾರವಾರ. ಎಲ್ಲೆಲ್ಲೈತಿ ನೋಡ್ರಿ, ಕರ್ನಾಟಕದಲ್ಲಿ ಕೊಂಕಣ್ ರೈಲ್ವೆ ಹಾದು ಹೋಗುವ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ. ಉತ್ತರ ಕನ್ನಡ ಅಂದ್ರೆ ಕಾರವಾರ ಬಂತಲ್ಲಿ, ಅದು ಆನ್ಸರ್ ಏನೈತಿ? ಕಾರವಾರ ಐತಲ್ರಿ, ಇಲ್ಲಿ ಒಪ್ಪಬೇಕಾಗ್ತದೆ. ಈ ಒಂದು ಕ್ವಶನ್ಗೆ ನೋಡ್ರಿ ಹೆಂಗದಂದ್ರೆ, ಈ ಕೆಳಗಿನ ಯಾವ ನಗರವು ರೇಖಾಂಶ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತ ಕೇಳಿದಾರ. ಈ ಒಂದು ಕ್ವಶನ್ಗೆ ಆನ್ಸರ್ ರೇಖಾಂಶ ದೃಷ್ಟಿಯಿಂದ ನೋಡಿದಾಗ ಏನಪ್ಪಾ ಅಂತಂದ್ರೆ ರೇಖಾಂಶಗಳು ಯಾವ ರಾಜ್ಯಗಳ ಮೇಲೆ ಹಾದು ಹೋಗ್ತದೆ ಅಂತಂದಾಗ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶದ ಮೇಲೆ ಹಾದು ಹೋಗ್ತದಲ್ರಿ. ಆ ಒಂದು ನಿಟ್ಟಿನಲ್ಲಿ ಸೂರತ್ ದೂರ ಆಗ್ತದ. ಇದಕ್ಕೆ ಆನ್ಸರ್ ಸೂರತ್ ಅಂತ ಕೊಟ್ಟಿರ್ತಾರೋ. ನಾವು ಏನು ಮಾಡಿದ್ವಿ ಫಸ್ಟ್ ನೋಡ್ಯಾಕ್ ಕೊಟ್ಟಿದ್ದೀವಿ. ಸೊ ಆಫೀಸಲ್ ಆನ್ಸರ್ದಾಗ ಸೂರತ್ ಅದ ಐತ್ರಿ, ಆನ್ಸರ್ ಕೂಡ ಅದ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ, ತಪ್ಪಾಗಿದೆ. ಬಾಂಗ್ಲಾದೇಶ ಮತ್ತು ತಪ್ಪಾಗಿತ್ತು. ಯಾವ್ದು ತಪ್ಪಾಗಿತ್ತು ಅಂತ ಕೇಳಿದಾನು? ಬಾಂಗ್ಲಾ ಮತ್ತು ಭಾರತ ದೇಶಗಳ ನಡುವೆ ಇರ್ತಕ್ಕಂತಹ ರೇಖೆ ಡ್ಯೂರಾನ್ ಲೈನ್ ಅಂದಾನು ತಪ್ಪೈತ್ರಿ. ಡ್ಯೂರಾನ್ ಲೈನ್ ಯಾರ್ಯಾರ ಮಧ್ಯೆ ಐತಿ ಅಂದ್ರೆ ಇಲ್ಲಿ ಕೊಟ್ಟಿದ್ದೀವಿ ನಾವು, ಭಾರತ ಮತ್ತು ಅಫ್ಘಾನಿಸ್ತಾನ ಅಥವಾ ಅಫ್ಘಾನಿಸ್ತಾನ ಭಾರತ ಮಧ್ಯೆ ಈ ಒಂದು ಡ್ಯೂರಾನ್ ಲೈನ್ ಕಂಡು ಬರ್ತದೆ. ಗೊತ್ತಾಗಿರ್ಬೇಕು ಸ್ನೇಹಿತರೆ ನಿಮ್ಗೆ, ಯಾಕಂದ್ರೆ ಬಾಸ್ಲೆ ಎಕ್ಸಾಮ್ದಾಗ ಕ್ವಶನ್ದಾಗ ಕೇಳಿದಾನು ಅಲ್ಲಿ ರ್ಯಾನ್ಕ್ಲಿಪ್ ರೇಖೆ ಆಗಿರ್ಬೋದು, ಮ್ಯಾಕ್ಮೋಹನ್ ರೇಖೆ ಆಗಿರ್ಬೋದು, ಡ್ಯೂರಾನ್ ರೇಖೆ ಆಗಿರ್ಬೋದು, ಬಾಸ್ಲೆ ಎಕ್ಸಾಮ್ದಾಗ ಬಂದೈತಿ. ಸೊ ಆ ನಿಟ್ಟಿನಾಗ ರಿಪಿಟೇಷನ್ ಕ್ವಶನ್ ಹಾಕಿದಾನೆ. ಕೆಳಗಿನವುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ರು? KM ಕಾರ್ಯಪ್ಪ ಅವರು. ಭಾರತದ ಪ್ರಥಮ ಸೇನಾ ದಂಡನಾಯಕ ಮತ್ತು ಫೀಲ್ಡ್ ಮಾರ್ಷಲ್ ಆದಂತಹ KM ಕಾರ್ಯಪ್ಪ ಅವರು ಎಲ್ಲರಿಗೂ ಗೊತ್ತಿರ್ತದ್ರಿ, ಕೊಡಗದವ್ರವ್ರ. ನೆಕ್ಸ್ಟ್, ಹಸಿರು ಮನೆ ಗ್ರೀನ್ ಹೌಸ್ ಮಿಥೇನ್ ಉತ್ಪಾದನೆ ಅಂದ್ರೆ ಅನಿಲವು ಮಿಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಸಂಬಂಧಿಸಿದೆ? ಯಾವ ಬೆಳೆಯೊಳಗೆ ಇವು ಮಿಥೇನ್ ಉತ್ಪಾದನೆ ಆಗ್ತೈತೆ? ಭತ್ತ ಅಂದ್ರೆ ಅಕ್ಕಿ ಇಲ್ಲೈತಿಲ್ಲ, ಭತ್ತದ ಗದ್ದೆಯಲ್ಲಿ ಉತ್ಪತ್ತಿ ಆಗತಕ್ಕಂಥ ಅನಿಲ ಮಿಥೇನ್ ಅಂತ ಕೊಟ್ಟಿವಿ ನಾವು ನೋಟ್ಸ್ದಾಗ. ಭತ್ತದ ಗದ್ದೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅನಿಲ ಮಿಥೇನ್ ರೀ. ಓಕೆ ರೀ. ನೆಕ್ಸ್ಟ್, ಸರಿಯಾಗಿಲ್ಲದನ್ನು ಒಂದನ್ನು ಆಯ್ಕೆ ಮಾಡ್ರಿ. ಇದ್ರೊಳಗೆ ಯಾವ್ದು ತಪ್ಪೈತಿ ಇದನ್ನು ಹೊರಗೆ ತೆಗಿ ಅಂತ ಹೇಳಿದ ನಾವು. ಎದನ್ನು ತೆಗಿತೀರಿ? ತೆಗಿರಿ.
ಯಾವುದು ಕಾಕರಪಾರ್ ಗುಜರಾತ್ ಕರೆಕ್ಟ್ ಐತಿ, ನರೂರ್ ಉತ್ತರ ಪ್ರದೇಶ ಕರೆಕ್ಟ್ ಐತಿ, ಕೈಗಾ ಕೇರಳ ಬರೋದೈತಿ ಅಂದ್ರೆ ಕರ್ನಾಟಕ ಬರ್ಬೇಕಾಗಿತ್ತು, ತಾರಾಪುರ ಮಹಾರಾಷ್ಟ್ರ ಕರೆ ಐತಿ, ಅತ್ಯಂತ ಹಳಿದರಿದ ಅತ್ಯಂತ ಮೊದಲು ಮಾಡಿದ್ದಿದೆ ಅಂದ್ರೆ ಕೈಗಾ ಎಲ್ಲಿತಿ ಕರ್ನಾಟಕದಾಗ ಐತ್ರಿ, ಕೈಗಾ ಕರ್ನಾಟಕದ ಉತ್ತರ ಕನ್ನಡದಾಗ ಐತ್ರಿ, ಕರ್ನಾಟಕದ ಉತ್ತರ ಕನ್ನಡ ಕಾರವಾರ ಡಿಸ್ಟ್ರಿಕ್ಟ್ದಾಗ ಐತ್ರಿ, ಗೊತ್ತಿರ್ಬೇಕು. ಇದನ್ನು ಹೋಗ್ತದ್ರೆ ಸಿ ಆನ್ಸರ್ ರೈಟ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಸರಿಯಾದದ್ದನ್ನು ಆಯ್ಕೆ ಮಾಡಿ, ಸರಿಯಾಗಿದ್ದನ್ನು ಆಯ್ಕೆ ಮಾಡ್ಬೇಕ್ರಿ, ಸರಿಯಾದದ್ದು ಆಯ್ಕೆ ಮಾಡಿ ಲಾಸ್ಟ್ ಟೈಮ್ ಹೇಳಿದ್ರೆ ನಮ್ಗೆ ಸರಿಯಾದ ಆಯ್ಕೆ ಎಲ್ಲೂ ಸಿಗಂಗಿಲ್ಲ, ಚಪ್ಪಲ್ದಾಗೂ ಸಿಗಂಗಿಲ್ಲ ಸರಿಯಾದ ಆಯ್ಕೆ, ಫಸ್ಟ್ ಅಷ್ಟು ಚಲೋ ಸಿಗ್ತಾವೆ, ಆಮೇಲೆ ಡಗಳಾಪಗಳಾಕಾವು. ನಮ್ಮ ರಾಜು ಸರ್ ಹೇಳಿದ್ರಿ ಲಾಸ್ಟ್ ಟೈಮ್ ಡೈಲಾಗ್, ಹೌದಲ್ರಿ? ನೋಡ್ರಿ, ಶ್ವೇತಕ್ರಾಂತಿ ಯಾವುದು ಸರಿಯಾದದ್ದನ್ನು ಹೇಳಿದಾರೆ ಅವ್ರ, ಶ್ವೇತಕ್ರಾಂತಿ ಕಾಗದ, ಅದೇ ರೀತಿ ನೀಲಿ ಕ್ರಾಂತಿ ಅಂತರಿಕ್ಷಯಾನ ಅಲ್ಲ ತಪ್ಪ, ಸುವರ್ಣ ಕ್ರಾಂತಿ ತೋಟಗಾರಿಕೆ ಕರೆಕ್ಟ್ ಐತ್ರಿ. ಎಲ್ಲ ಕ್ರಾಂತಿಗಳ ಬಗ್ಗೆ ನೋಡ್ಕೊರಿ, ಇಲ್ಲಿ ಹೇಳ್ತೀನಿ. ಹಸಿರು ಕ್ರಾಂತಿ ಆಹಾರ ಧಾನ್ಯಗಳೈತಿ, ಶ್ವೇತಕ್ರಾಂತಿ ಕ್ಷೀರೋತ್ಪಾದನೆ ಅಥವಾ ಆಪರೇಷನ್ ಫ್ಲಡ್ ಬಗ್ಗೆ ಐತಿ, ಹಳದಿ ಕ್ರಾಂತಿ ತ್ಯಾಜ್ಯ ತೇಲ ಐತಿ, ಬೂದ ಕ್ರಾಂತಿ ರಸಗೊಬ್ಬರ, ನೀಲಿ ಕ್ರಾಂತಿ ಏನಪ್ಪಾ ಅಂತಂದ್ರೆ ಮತ್ಸ್ಯೋದಯ ಮೀನುಗಾರಿಕೆ ಬಗ್ಗೆ ಐತಿ, ಸುವರ್ಣ ಕ್ರಾಂತಿ ತರಕಾರಿ ಬಗ್ಗೆ ಮತ್ತು ಹಣ್ಣು ಹೂ ಬಗ್ಗೆ ಐತಿ. ಆನ್ಸರ್ ಇದೆ ರೈಟ್ ಆಗ್ತದೆ ಸ್ನೇಹಿತರೆ, ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡೋಣ್ರಿ, ಇಲ್ಲಿ ಭಾಳ ಸ್ಪೀಡಾಗಿ ಹೇಳ್ಕೊತ ಹೋಗ್ಬಿಡ್ತಾನೆ, ಯಾಕಂದ್ರೆ ನಾವು ಸುಮ್ಮನೆ ಇನ್ನು ತೋರ್ಸತ್ತೀವಿ. ನಾವು ನಮ್ಮಲ್ಲಿ ಇರ್ತಕ್ಕಂಥ ನೋಟ್ಸ್ಗಳ ಏನಪ್ಪ ಅಂದ್ರೆ ನಮ್ಮ ಹುಡುಗರನ್ನ ನಾವು ಕೊಟ್ಟರೆ ನಮ್ಮ ನೋಟ್ಸ್ ಓದೋದಿಲ್ಲ, ಯಾಕಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಮನಿಯಾದ ಮುದ್ದಲ್ಲ, ಹಿತ್ತಲ ಗಿಡ ಮದ್ದಲ್ಲ ಮನಿಯ ಮುದ್ದಲ್ಲ ಅನ್ನಂಗೆ ನಾವು ಕೊಟ್ಟಂತ ಎಷ್ಟು ಚೆನ್ನಾಗಿ ಕೂತ್ ಬರ್ದಂಥ ನೋಟ್ಸನ್ನ ನಾವು ಅವ್ರನ್ನ ಓದೋದಿಲ್ಲ, ಹೌದಲ್ಲ? ಅವಾಗ ಗೊತ್ತಾಗಬೇಕು ಅವ್ರಿಗೆ ಏನಪ್ಪ ಅಂತ ನಮ್ಮ ಕೈಯಾಗಿರ್ತಕ್ಕಂಥ ನೋಟ್ಸಿಂದ ಇಷ್ಟು ಮಾರ್ಕ್ಸ್ ಹೋಗಿದೀವಲ್ಲ ಅಂತೀಸಿಂದ ಬೇಜಾರಾಗಬೇಕು. ಆ ಒಂದು ಕಾರಣಕ್ಕೋಸ್ಕರ ನಾವು ಇದು ವಿಡಿಯೋ ಮಾಡಾಕ್ತೀವಿ ನೋಡ್ರಿ. ಡ್ಯಾಶ್ ಅಮೆನೋ ಆಮ್ಲಗಳಿಂದ ಮಾಡಲ್ಪಡ್ತೀವಿ, ಸಸಾರಜನಕ ಅಥವಾ ಪ್ರೋಟೀನ್ ರೀ. ಹಿಂಗೈತೆ, ಪ್ರೋಟೀನ್ಗಳ ಸರಪಳಿ ರೂಪವೇ ಅಮೈನೈಲ್ ಆಮ್ಲ. ನೋಡ್ರಿ, ಅಮೈನೈಲ್ ಆಮ್ಲ. ಕೆಲವು ಅಮೈನೈಲ್ ಆಮ್ಲದಿಂದ ಮಾರ್ಪಡಿಸಿದಂತಹ ಪ್ರೋಟೀನ್ಗಳನ್ನು ಸರಳ ಪ್ರೋಟೀನ್ ಎನ್ನುವರು. ನೋಡ್ರಿ, ಪ್ರೋಟೀನ್ ಬಗ್ಗೆ ಐತಲ್ಲ, ಸೊ ಇಷ್ಟು ಸಿಕ್ಕರೆ ಸಾಕ್ರಿ, ಏನಂದ್ರೆ ಆನ್ಸರ್ ಹಾಕುವಂಥ ಎಲ್ಲ ಕೆಪಾಸಿಟಿ ಬಂದ್ಬಿಡ್ತದೆ ನಿಮ್ಗೆ ಆನ್ಸರ್ ಹಾಕೋದು. ನೋಡ್ರಿ, IR-20 ಜಯ ರತ್ನ ಇವೆಲ್ಲ ಏನಂದ್ರೆ ಅಕ್ಕಿಯ ಭತ್ತದ ವಿಧಗಳು. ಭತ್ತದ ಮೇಲೆ 2 ಕ್ವಶನ್ ಕೇಳೋಣ. ಎಲ್ಲಿದೆ ಅಂದ್ರೆ ತಳಿ ನೋಡ್ರಿ, ರತ್ನ, ಜಯ, ಪದ್ಮ, ಸಬರಮತಿ, ವಿಜಯ, IR-20, ಸೊ IR-22, ಬಾಸುಮತಿ, ಇವಟ್ಟು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಭತ್ತದ ತಳಿಗಳು ರೀ, ಭತ್ತದ ತಳಿಗಳು ಗೊತ್ತಿರಲಿ ನಿಮ್ಗೆ. ನೆಕ್ಸ್ಟ್ ನೋಡೋಣ, ನೀನು ಶುದ್ಧ ಚಿಹ್ನೆಯ ಬಗ್ಗೆ ಕೆಳಗಿನ ಯಾವುದು ಸರಿ ಹೇಳಿದ್ವಿ. ಇದು ಅತ್ಯಂತ 24 ಕ್ಯಾರೆಕ್ಟರ್ ಗೋಲ್ಡ, ಎಷ್ಟು ಓಕೆ 24 ಕ್ಯಾರೆಕ್ಟರ್ ಗೋಲ್ಡ. ಆದ್ರೆ ಈ ಆಭರಣ ತಯಾರಿಸೋದು ಇದು ಯೋಗ್ಯವಲ್ಲ, ಸೂಕ್ತವಲ್ರಿ. ಹೌದ್ರಿ, ಮುರಿದು ಹೋಗಿಬಿಡ್ತೈತಿ, ಯಾಕಂದ್ರೆ ಭಾಳ ಮೆತ್ತ ಇರ್ತೈತೆ ಅಂದ್ರೆ ಮುರಿದು ಹೋಗುತ್ತೆ. ಆ ಗಟ್ಟಿ ಆಗ್ಬೇಕಂದ್ರೆ ಏನಂದ್ರೆ ಅದ್ರೊಳಗೆ ಬೆಳ್ಳಿ ಅಥವಾ ಸ್ವಲ್ಪ ತಾಮ್ರವನ್ನು ಮಿಕ್ಸರ್ ಮಾಡಬೇಕಿತ್ತು. ಹಂಗಾರೆ ಯಾವ್ದು ಅಂತಂದ್ರೆ ಇಲ್ಲಿ 22 ಚಿನ್ನವನ್ನು ಕರಗಿಸಿ ದ್ರವ್ಯರಾಜ ಬಗ್ಗೆ ಮಾಡ್ತಾರೋ, ಅಕ್ವೈರ್ಡ್ ಇದ್ರ ಬಗ್ಗೆ ಇರಲಿ, ಇಷ್ಟ ಗೊತ್ತಿರಲಿ. ಆದ್ರೆ ಇವು 2 ಗೊತ್ತಿರೋ ಸಾಕು ನಮಗೆ. ಆಭರಣ ತಯಾರಿಕೆ ಬಳಸುವ ಚಿನ್ನ 22 ಕ್ಯಾರೆಟ್ ಅಂದ್ರೆ ಇನ್ನು 2% ಏನು ಹಾಕ್ತಾರಪ್ಪ ಅಂದ್ರೆ ತಾಮ್ರ ಅಥವಾ ಈ ಬೆಳ್ಳಿ ಹಾಕ್ತಾರೆ ಅನ್ನೋದು ಸಿಂಪಲ್ ತಿಳ್ಕೊಬೇಕ್ರಿ. ಅದನ್ನೆಲ್ಲ ಹೇಳ್ಕೊತಕೊಂಡ್ರಂಗಿಲ್ಲ, ಸಿಂಪಲ್ ಸ್ಟ್ರಾಟಜಿ ಅದು ಅಷ್ಟು ಗೊತ್ತಿದ್ರಲ್ಲಿ ಹೆಂಗ್ರಿ. ಈ ಕೆಳಗಿನ ಯಾವುದು ಸಾಂಕ್ರಾಮಿಕ ರೋಗ ಯಾವುದರಿಂದ ದಡಾರ್, ಎಲ್ಲಿದೆ ರುಬೆಲ್ ಮತ್ತು ದಡಾರ್ ವೈರಸ್ ಎಂಬುದು ಸಾಂಕ್ರಾಮಿಕ ರೋಗ, ವೈರಸ್ದಿಂದ ಹರಿತೈತ್ರಿ ಇದು. ಸೊ ಇದರ ಆನ್ಸರ್ ಇಲ್ಲಿ ನೋಡ್ತೀವಿ ನಾವು. ನೆಕ್ಸ್ಟ್, ಕೆಳಗಿನ ಯಾವ ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ ವಿಘಟನೆ ಅಂದ್ರೆ ಸಮ್ಮಿಳನ ಕೊಟ್ಟಿದ್ದದ ಆನ್ಸರು ಸಮ್ಮಿಳನ ಆಗ್ಯದ. ಆದ್ರೆ ಸ್ವಲ್ಪ ನೋಡಿ ಯಾವುದು ಅಲ್ಲ ಅಂತ ಕೊಟ್ಟಾನ ಅಂದ್ರೆ ಸಮ್ಮಿಳನ ಆನ್ಸರ್ ಆಗೈತ್ರಿ. ಆದ್ರೆ ನೋಡ್ರಿ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ವಿದಳನ ಅಂದ್ರೆ ಇಲ್ಲಿ ಆನ್ಸರ್ ಇದೊಂದು ರೈಟ್ ಅದ. ಅದೇ ರೀತಿ ತನ್ನದೇ ಆದಂತಹ ಮಗ್ಗುವಿಕೆ ಅಂದ್ರೆ ಮೊಳಕೆ ಹೊಡೆಯೋದು, ಇದು ಕೂಡ ರೈಟ್ ಅದ. ಅಂದ್ರೆ ನಮ್ಮಲ್ಲಿ 2 ಬಂದಾವು, ಇದು ಒಂದು, ನೆಕ್ಸ್ಟ್ ವಿಧಾನ 2 ಆಪ್ಷನ್ಸ್ ಬಂದಾವು. ಯಾವುದು ಅಲ್ಲ ಅಂತ ಕೊಟ್ಟಿವಿ ನಾವು, ಯಾವುದು ಅಲ್ಲ ಅದಕ್ಕೆ ಏನಂದ್ರೆ ಸಮ್ಮಿಳನ ಅಲ್ರಿ ಇದು. ಅಂದ್ರೆ ಇವೆಲ್ಲನೂ ನಮ್ಮ ನೋಡ್ಸ್ತಾ ಬಂದಿದ್ದಾವೆ. ಅಂದ್ರೆ ಇದನ್ನ ಸಿಂಪಲ್ ಆಗಿ ನಮ್ಗೆ ಇದೊಂದು ಗೊತ್ತಿರಲಿಲ್ಲ ಅಂದ್ರೆ ಇದೊಂದು ಆನ್ಸರ್ ಹಾಕಿಬಿಡ್ಬೋದು. 3 ಆಪ್ಷನ್ಸ್ ಬಂದಿಲ್ಲ ಅಂದ್ರೂ 2 ಆಪ್ಷನ್ಸ್ ಬಂದಾವಲ್ಲ, ಸೊ ಅಷ್ಟು ಆ ಒಂದು ನಿಟ್ಟಿನಾಗ ನಾನು ಇದನ್ನ ಹಾಕೊಂಡು ಬಂದೇನಿ ರೀ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ದೂರದ ವಸ್ತುವನ್ನು ಸ್ಪಷ್ಟವಾಗಿ ನೋಡಬಹುದೇ, ಆದರೆ ಹತ್ತಿರ ವಸ್ತುಗಳು ಏನಪ್ಪ ಅಂದ್ರೆ ಕಾಣುವಲು. ಇದಕ್ಕೇನಂತಾರು ಅಂತಂದ್ರೆ ಹೈಪರ್ ಮಯೋಪಿಯಾ ಅಂತಾರೆ, ಅಂದ್ರೆ ದೂರದೃಷ್ಟಿ. ಇಲ್ಲಿ ಹೈಪರ್ ಮಯೋಪಿಯಾ ದೂರದೃಷ್ಟಿ ಅಂತಾರೋ. ದೂರದ ವಸ್ತುಗಳು ಚೆನ್ನಾಗಿ ಕಾಣಿಸ್ತಿದ್ದು ಸಮೀಪ ವಸ್ತುಗಳು ಕಾಣುವುದಿಲ್ಲ, ಇದಕ್ಕೆ ಏನಂತಾರಪ್ಪ ಅಂದ್ರೆ ಹೈಪರ್ ಮಯೋಪಿಯಾ ಅಂತಾರೋ. ಆನ್ಸರ್ ಇದಾಗಿರ್ತದೆ ರೀ. ನೆಕ್ಸ್ಟ್, ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಸರಿಯಾದದ್ದು ಯಾವುದಂದ್ರೆ ಪಂಚಾಯತ್ ರೀ. ಸೊ ಪಂಚಾಯತ್ ಅಂದ್ರೆ ಇಲ್ಲದ ನೋಡ್ರಿ, ಭಾಗ 9 ಪಂಚಾಯತ್ ಯಾವುದು ಕರೆಕ್ಟ್ ಇರ್ತದೆ. ಫಸ್ಟ್ನೇ ಪೇಜ್ದಾಗ ಇದೆ, IC ಅಂತ ಹೇಳಂಗಿಲ್ಲ ನಾವು. ಫಸ್ಟ್ನೇ ಪೇಜ್ದಾಗ 4 ಮಾರ್ಕ್ಸ್ ಬಂದು ಹೋಗಿದ್ದು ಬಿಟ್ಟಿರ್ತಾರಲ್ಲಿ. ಸೊ ಹಂಗೆ ನಾವು ನೋಡಿ ಸ್ಟಡಿ ಮಾಡಿಬಿಟ್ಟಿದ್ದೀವಿ. 2024 ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು? ಪ್ಯಾರಿಸ್ನಲ್ಲಿ ನಡೆಯಿತು. ನಮ್ಮ ನೋಟ್ಸ್ದಲ್ಲಿ ನೋಡ್ರಿ 4 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಇದು ಎಲ್ಲಿ ನಡೆದಂದ್ರೆ ಪ್ಯಾರಿಸ್ದಾಗ ನಡೆದೈತಿ, ಹೌದಲ್ಲ? ಇವು ನಮ್ಮೆಲ್ಲ ನೋಟ್ಸರಿ ಇದು, ಬೇರೆ ಏನೂ ಅಲ್ಲ. ಮತ್ತು ನಮ್ಮ ನೋಟ್ಸ್ ಬಗ್ಗೆ ನಾವು ಹೇಳತ್ತೀವಿ. ಫಸ್ಟ್ ನಮ್ಮವ್ರ ಬಗ್ಗೆ ನಾವು ಹೇಳ್ಕೊಂಡು ಮಂದಿ ಬಗ್ಗೆ ಆಮೇಲೆ ಮಾತಾಡೋಣ. ವಿದ್ಯುತ್ ಪ್ರವಾಹವನ್ನು SI ಮಾನ ಯಾವುದಪ್ಪ ಅಂತಂದ್ರೆ ಏನು ನೋಡ್ರಿ, ಆಂಪಿಯರ್. ಆನ್ಸರ್ ಇಲ್ಲೇ ಐತಿ, ಆಂಪಿಯರ್. ನೆಕ್ಸ್ಟ್, ಈ ಕೆಳಗಿನ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ಮಿಜೋರಾಂ ರೀ. ಯಾವ್ಯಾವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಬಾಂಗ್ಲಾದೇಶ್, ಮಿಜೋರಾಂ ಇಲ್ಲಿಯೂ ಇದೆ. ಅದೇ ರೀತಿ ಏನಪ್ಪ ಅಂದ್ರೆ ಮಯನ್ಮಾರ್ ಇಲ್ಲಿಯೂ ಐತಿ. ಮಿಜೋರಾಂ 2 ಕಡೆ ಬಂದೈತಲ್ಲ, ಈ ಒಂದು ನಿಟ್ಟಿನಾಗ ಆನ್ಸರನ್ನು ರೈಟ್ ಹಾಕ್ಬೋದು ನಾವು. ನೆಕ್ಸ್ಟು,
ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಜಾಸ್ತಿ ಸಂಬಂಧ ಆಗೈತೆ ಅಂದ್ರೆ ಆರ್ಥಿಕತೆಗೆ ಸಂಬಂಧ ಆಗೈತಲ್ಲ ಅದು ಒಂದ್ಗಾರ ಎಕನಾಮಿಕ್ಸ್ ಸಂಬಂಧ ಐತೆ ಅಂದ್ರೆ ಆರ್ಥಿಕತೆಗೆ ಸಂಬಂಧ ಆಗಬೇಕಾದ್ರೆ ಮತ್ತೆಲ್ಲ ಕೂಡ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಹೋಗಂಗಿಲ್ಲ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಒಂದು ರಾಷ್ಟ್ರದ ಒಂದು ವರ್ಷದ ಅವಧಿಗೆ ದೇಶ ಗಡಿಯೊಳಗೆ ದೇಶದ ಗಡಿ ಹೊರಗೆ ಉತ್ಪಾದಿಸತಕ್ಕಂಥ ಸರಕು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯ ಅಂತಂದ್ರೆ ಇದು ಆರ್ಥಿಕತೆಗೆ ಸಂಬಂಧಪಡ್ತದೆ. ಸೊ ನೆಕ್ಸ್ಟ್ ಬೆಂಗಳೂರು ನಗರ ಡ್ಯಾಶ್ ವರ್ಷದ ಕಮಿಷನರ್ ರೇಟ್ ಆಗೈತೆ ಅಂತ ಹೇಳಿದ್ರೆ 1963 ಆಗೈತ್ರಿ. ಇಲ್ಲಿದ್ರಿ ಬೆಂಗಳೂರಿನ ADGP 1963 ರೀ. ಆನ್ಸರ್ ಅದ ಸೇಮ್ ಇರ್ತೈತೆ ಅದ. ಮತ್ತು ಕೆಳಗಿನ ಯಾವ ಜಿಲ್ಲೆಯಲ್ಲಿ ಸಂಗನಕಲ್ಲು ಹೌದಲ್ಲ ನವಶಿಲಾಯುಗ ಅವಧಿಯು ಏನಪ್ಪ ಅಂದ್ರೆ ಯಾವ ಜಿಲ್ಲೆ ಆಗೈತಿ ಕೇಳಿದಾರು. ಏನಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಕುಡಿತಿನಿ ಎಂಬಲ್ಲಿ ಉಷ್ಣ ವಿದ್ಯುತ್ ಅಂದ್ರೆ ಬಳ್ಳಾರಿ ಜಿಲ್ಲೆ ಬಗ್ಗೆ ಎಲ್ಲ ಏನೇನು ವಿಶೇಷ ಇದೆಯಲ್ಲ ಸಂಗನಕಲ್ಲು ಬಳ್ಳಾರಿ ಜಿಲ್ಲೆ ಇದೆ. ಇಷ್ಟಾದ್ರೆ ಸಾಕು ನಮಗೆ ಹೌದಲ್ಲ. ಆನ್ಸರ್ ಬಳ್ಳಾರಿ ರೀ. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿತವಾದಂಥ ವಿಷಯ ಬಗ್ಗೆ ಸಂಬಂಧಿಸಿದ ಕಾನೂನು ಯಾರು ಮಾಡಬಹುದು ಅಂತ ಐತ್ರಿ. ಹಂಗಾರ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ವಿಶೇಷ ಬಗ್ಗೆ ಕೇಂದ್ರ ಅಥವಾ ರಾಜ್ಯ ಕಾನೂನು ರಚಿಸಬಹುದು. ನೋಡ್ರಿ ಕೇಂದ್ರನೂ ರಚಿಸಬಹುದು ರಾಜ್ಯನೂ ರಚಿಸಬಹುದು. ಏನದ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಇಲ್ಲಿ ಕೊಟ್ಟಾನ. ಹಂಗಾರ A ಮತ್ತು B ಎರಡು ಕರೆಕ್ಟ್ ಅಕ್ಕವ್ರಿ. ಆನ್ಸರ್ A ಮತ್ತು B ಎರಡು ಕರೆಕ್ಟ್ ಅಕ್ಕವ. IR20 ಮತ್ತು ಜಯರತ್ನ ಅಕ್ಕೇರಿ ಇದ್ರ ಬಗ್ಗೆ ಜಯರತ್ನ ಹೇಳಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ ಮತ್ತೊಂದು ಸಲ ಬಂದದಿದೆ. ನೆಕ್ಸ್ಟ್ ಸಾಮಾನ್ಯವಾಗಿ ಯಾವ ವಿಧಾತ ಅನಿಲ ಬಲೂನ್ನಲ್ಲಿ ಲಿಫ್ಟಿಂಗ್ ಅನಿಲ ಅಂದ್ರೆ ಏನು ಹಿಲಿಯಂ ರೀ. ಭಾಳ ಕ್ವಶನ್ ಕೇಳಿದಾನೆ. ಜನ ಅನಿಲಗಳಲ್ಲಿ ಹಿಲಿಯಂ ಅನ್ನು ಪ್ಯಾರಾಚೂಟ್ಗಳಲ್ಲಿ ಅಥವಾ ಹಾರಾಡುವ ಬಲೂನ್ಗಳಲ್ಲಿ ತುಂಬಲಾಗುತ್ತದೆ. ಯಾವುದನ್ನ ಹಿಲಿಯಂ ರೀ. ಸೊ ನೆಕ್ಸ್ಟ್ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಹೇರಳವಾಗಿ ಕಂಡು ಬರ್ತಕ್ಕಂಥ ಅನಿಲ ಯಾವ್ದಪ್ಪ ಅಂತಂದ್ರೆ ಸಾರ್ವಜನಿಕ ರೀ. 78% ಕಾಣ್ತೈತೆ ಅಂದ್ರೆ ಅತಿ ಹೆಚ್ಚು ಇದು ಕಂಡು ಬರ್ತೈತೆ ಅಂತ ಗೊತ್ತಾಗಲಿ. ನೆಕ್ಸ್ಟ್ ನೋಡೋಣ. ಕೆಳಗಿನ ಯಾವುದು ಹವಾಮಾನ ಬದಲಾವಣೆಯ ಒಂದು ಉದಾಹರಣೆಯ ಅಲ್ಲ ಅಂತ ಕೊಟ್ಟಿದ್ದು. ಉದಾಹರಣೆ ಅಲ್ಲ ಅಂತ ಕೊಟ್ಟಂದ್ರೆ ಮಾನ್ಸೂನ್ ಮನೆ ಜೂನಲ್ಲಿ ಸಂಭವಿಸುತ್ತದೆ. ಹೆಂಗಪ್ಪ ಅಂತಂದ್ರೆ ಹವಾಮಾನ ಒಂದು ನಿರ್ದಿಷ್ಟ ಪ್ರದೇಶದ ವಾತಾವರಣದಲ್ಲಿ ಕಂಡು ಬರುವ ತಾತ್ಕಾಲಿಕ ಬದಲಾವಣೆ. ಉದಾಹರಣೆಗೆ ಒಂದು ದಿನದಲ್ಲಿ ಮುಂಜಾನೆ ಬಿಸಿಲು ಮತ್ತು ಸಂಜೆ ಮೋಡವಾಗುವುದು. ಅದೇ ರೀತಿ ವಾಯುಗುಣದ ಬದಲಾವಣೆ ಏನಾಗತ್ತಪ್ಪ ಅಂತಂದ್ರೆ ದೀರ್ಘಕಾಲಿಕವಾಗಿ ಅಳೆಯುವಂಥದ್ದು. ಉದಾಹರಣೆಗೆ ಭಾರತ ಉಷ್ಣವಲಯದ ಮಾನ್ಸೂನ್ ಮಾರುತದ ವಾಯುಗುಣನ ಹೊಂದೈತಿ. ಇವು ಎರಡು ಪಾಯಿಂಟ್ ಓದ್ಕೊಂಡು ಕೊಟ್ರಕ್ಕೋ ಇವು ಎರಡು ಪಾಯಿಂಟ್ ಓದ್ಬಿಟ್ರೆ ಇದ್ರ ಬಗ್ಗೆ ಕ್ಲಿಯರ್ ಆನ್ಸರ್ ಹಾಕ್ತೀವಿ ನಾವು. ಕೆಳಗಿನ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ನೈಸರ್ಗಿಕ ಅನಿಲ. ಎಲ್ಲಿ ಕೊಟ್ಟರಂದ್ರೆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಬರಿದಾಗುವ ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಹೌದಲ್ಲ. ಅಸಾಂಪ್ರದಾಯಿಕ ಶಕ್ತಿ ಅನ್ಮೂಲ ಇದು ಸೂರ್ಯ ಬೆಳಕು ಗಾಳಿ ಇವೆಲ್ಲ ಬರ್ತಾವಲ್ಲ. ಇದನ್ನ ಓದ್ಕೊಂಡ್ರೆ ಇದು ನೈಸರ್ಗಿಕ ಅನಿಲನ ನಾವು ಆನ್ಸರ್ನ ರೈಟ್ ಹಾಕ್ಬೋದು. ನೆಕ್ಸ್ಟ್ ರೀ ಹಣದುಬ್ಬರ ಇಳಿಕೆ ಅಂದರೆ ಏನು ಅಂದ್ರೆ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟನ ಇಳಿಕೆ ಮಾಡುವುದು. ನೋಡ್ರಿ ಸರಕು ಮತ್ತು ಸೇವೆ ಬೆಲೆಯನ್ನು ನಿರಂತರವಾಗಿ ಹೆಚ್ಚಳ ಮಾಡಿ ಮತ್ತು ಅದರ ಮೌಲ್ಯವನ್ನು ಕುಸಿದಕ್ಕಾಗಿ ಏನಂತಪ್ಪ ಅಂತಂದ್ರೆ ನಾವು ಹಣದುಬ್ಬರ ಇಳಿಕೆ ಅಂತ ಹೇಳಿ ಕರಿತೀವಿ. ಇದು ಇದರಲ್ಲಿ ಅರ್ಥಶಾಸ್ತ್ರದಲ್ಲಿ ಬಂದಂತಹ ಒಂದು ಟಾಪಿಕ್ ಇದೆ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1, 2, 3 ಸರಿಯಾಗಿವೆ. ಯಾವ ಕಪ್ಪು ಸಮಯದಲ್ಲಿ ಅತಿ ಕಡಿಮೆ ತರಂಗಾಂತರ ಹೊಂದಿದಂಥ ಬಣ್ಣ ನೇರಳೆ ಬಣ್ಣ ರೀ. ಓಕೆ ಒಪ್ಪೋನು. ಅತಿ ಹೆಚ್ಚು ತರಂಗಾಂತರ ಹೊಂದಿದ ಬಣ್ಣ ಕೆಂಪು ಬಣ್ಣ. ಅದಕ್ಕೋಸ್ಕರ ಇದನ್ನು ಸಿಗ್ನಲ್ ಲೈಟ್ಗಳಲ್ಲಿ ಹಾಕ್ತಾರೆ. ಆದರೆ ಸಿಗ್ನಲ್ಗಳಲ್ಲಿ ಕೆಂಪು ದೀಪ ಬಳಸಿದ್ದು ಕಾರಣ ಹೆಚ್ಚು ತರಂಗ ದೂರವನ್ನು ಹೊಂದಿರ್ತದೆ, ಕಡಿಮೆ ತರಂಗವನ್ನು ಚದುರಿಸ್ತದೆ. ಹಂಗಾರೆ ಕೆಂಪು ಬಣ್ಣದ ಬಗ್ಗೆ ನಾವು ಏನಪ್ಪಾ ಅಂತಂದ್ರೆ ಇದು ಗೊತ್ತಾಯ್ತು. ನೆಕ್ಸ್ಟ್ ಬಿಳಿ ಬಣ್ಣ ವಸ್ತು ಎಲ್ಲ ವಿಭಿನ್ನ ತರಂಗಾಂತರಗಳನ್ನು ಪ್ರತಿಬಿಂಬಿಸ್ತದ. ಓಕೆ ಅದ. ಕೆಂಪು ವಸ್ತು ಕೆಂಪು ಹೊರತುಪಡಿಸಿ ಎಲ್ಲ ತರಂಗಗಳನ್ನು ಹೀರಿಕೊಳ್ಳುತ್ತದೆ. ಇದು ಕರೆಕ್ಟ್ ಇದೆ. ಹೀಗಾಗಿ 1, 2, 3 ಕರೆಕ್ಟ್ ಇರ್ತಾವ್ರಿ. ಹೌದಲ್ರಿ. ಒಂದು 2 ಟಾಪಿಕ್ ಅಲ್ಲಿ ಸಿಕ್ಕು ಒಂದೇ ಟಾಪಿಕ್ ನಾವು ಥಿಂಕ್ ಮಾಡಿ ಹಾಕುವಂಥ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಈ ಕೆಳಗಿನ ಯಾವ ವಸ್ತು ಸ್ಫೋಟಕವಲ್ಲ? ಅಮೋನಿಯಂ ಕಾರ್ಬೋನೇಟ್ ಅಂದ್ರೆ ಸ್ಫೋಟಕ ಯಾವುದು ನೋಡಿ. RDX ಕೊಡನು ಇಲ್ಲೈತ್ರಿ. RDX ಇದೈತಿ. ಅದೇ ರೀತಿ ಮತ್ತು ಟ್ರೈನ್ಟೋಗ್ಲಿಸರಿನ್ ಇದು TNT ಅದ ನೋಡ್ರಿ. TNT ಅದು ಕೂಡ ಐತಿ. TNTನೂ ಅದ. ಸೊ ಇವೆಲ್ಲ ಕೊಟ್ಟಾಗ ಇದನ್ನು ನಾವು ಅಮೋನಿಯಂ ಕಾರ್ಬೋನೇಟನ್ನು ನಾವು ಆನ್ಸರ್ ಹಾಕ್ತಕ್ಕಂಥ ಸನ್ನಿವೇಶ ಐತ್ರಿ. ಹಾಕ್ಬೇಕು. ಮತ್ತಿಷ್ಟು ಡೆಂಗ್ಯೂ ವೈರಸ್ಗೆ ಡ್ಯಾಶ್ ಮೂಲಕ ಸೊಳ್ಳೆ ರೀ. ಸೊಳ್ಳೆಯಿಂದ ಡೆಂಗ್ಯೂ ಬಿಳಿ ರಕ್ತ ಕಣಗಳು ಡೆಂಗ್ಯೂ ವೈರಸ್ನಿಂದ ಸೊಳ್ಳೆ ಮೂಲಕ ಹರಡುತ್ತದೆ. ಸೊಳ್ಳೆಯ ಮೂಲಕ ಇರತಕ್ಕಂಥ ರೋಗ ತೀವ್ರವಾದ ಜ್ವರ, ರೋಗ ನಿರೋಧಕ ಶಕ್ತಿ ಕೊರತೆ ಉಂಟಾಗೋದಕ್ಕೋಸ್ಕರ ಇದು ಏನಪ್ಪ ಅಂದ್ರೆ ಡೆಂಗ್ಯೂ ಜ್ವರ ಬರ್ತಾವ್ರಿ. ಹೌದಲ್ಲ. ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಬಾಸಲೆ ಕ್ವಶನ್ ಹಾಕ್ಯಾನು. ಮುಳ್ಳಯ್ಯನಗಿರಿ 1913 ಕಿಲೋಮೀಟರ್ ಇರ್ತಕ್ಕಂಥ 1913 ಮೀಟರ್ ಇರ್ತಕ್ಕಂಥ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದಾರೆ. ಹೆಚ್ಚು ಕಾಲ ಅಗೆಯುವ ಚಪಾತಿ ಸಿಹಿ ಕಾರಣ ಏನಕ್ಕೆ ಇದಾನು? ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆ ಮಾಡ್ತೈತಿ. ಹಂಗಾರ ಲಾಲಾರಸದ ಘಟಕಾಂಶಗಳಲ್ಲಿ ಆಮ್ಲೇಸ್ ಮತ್ತು ಟ್ಯಾಲಿಯನ್ ಕಿಣ್ವಗಳು ಪಿಷ್ಟವನ್ನು ಮಾಲ್ಟೋಸ್ ಅಂದ್ರೆ ಇಲ್ಲಿ ಗೋಧಿದು ಬರುತ್ತೆ ಅಲ್ಲ ಮಾಲ್ಟೋಸ, ಅದು ಏನಾಗಿ ಬಹು ಸಕ್ಕರೆಯನ್ನಾಗಿ ಕನ್ವರ್ಟ್ ಮಾಡ್ತೈತೆ. ಅದು ಸಕ್ಕರೆಯನ್ನಾಗಿ ಇಲ್ಲಿ ಕೊಟ್ಟಾಗ ಪಿಷ್ಟನ್ನು ಸರಳ ಸಕ್ಕರೆಯಾಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಇದು ರುಚಿ ಹತ್ತೈತ್ರಿ. ಇಷ್ಟು ಓದಿರೋ ಗೊತ್ತಾಗಿಬಿಡ್ತೈತೆ ಅದು. ಮತ್ತು
ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾನ್ಸರ್ನಿಂದ ಏನೋ ಪ್ಯಾರಿಸ್ನಿಂದ ತಯಾರಿಸಿದಂತಹ ಹೊಂದಿಕೆಯು ಡ್ಯಾಶ್ನಿಂದ ಮಾಡ್ತಾರೆ. ಈ ಪ್ಲಾಸ್ಟರನ್ನು ಎದರಿಂದ ಮಾಡ್ತಾರೆ ಅಂತ ಕೇಳೋಣ. ಜಿಕ್ಸಮ್ ಮತ್ತು ಬಿಳಿ ಶಿಲೆ ಅಂತಹ ಸೀಮೆ ಸುಣ್ಣವನ್ನು ಮಾಡ್ತೀವಿ. ಇಲ್ಲಿ ಐತಿ ನೋಡ್ರಿ ಜಿಕ್ಸಮ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಿಂಗೆ ಕೊಟ್ಟಿವಿ ನಾವು. POP ರೀ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಜಿಕ್ಸಮ್ ಲವಣಗಳಿಂದ ಮಿಶ್ರಿತವಾಗಿದೆ. ಇದು ವೈದ್ಯಕೀಯ ವಿಭಾಗದ ಮೂಳೆ ಮುರಿತವನ್ನು ಜೋಡಿಸಲು ಬಳಸ್ತೀವಿ. ಇಲ್ಲಿ ಹಿಂಗೆ ಜಿಕ್ಸಮ್ ಲವಣಗಳ ಮಿಶ್ರಿತವಾದಂಥ ಒಂದು ಮಣ್ಣು ಯಾವುದು ಅಂದ್ರೆ ಅದ ಬಿ ಆನ್ಸರ್ ಆಗಿರ್ತದೆ ರೀ. ಇಷ್ಟು ಕೊಟ್ರೆ ಸಾಕ್ರಿ, ಆನ್ಸರ್ ಹಾಕಬೇಕು. ಮತ್ತೆಲ್ಲ ಸೇಮ್ ಕೊಡೋದ್ರೆ ಹೆಂಗೆ ಕೊಡೋದು ಮತ್ತು ನಾವು ತೆಗೆದು ಕ್ವಶನ್ ಪೇಪರ್ ಅವ್ರನ್ನ ಬಿಟ್ಟರೆ. ನೆಕ್ಸ್ಟ್ ನೋಡ್ರಿ, ಖೇಡಾ ಸತ್ಯಾಗ್ರಹ ಮಹಾತ್ಮ ಗಾಂಧಿಯವರು 1918ರಲ್ಲಿ ಗುಜರಾತ್ನಲ್ಲಿ ಖೇಡಾ ಸತ್ಯಾಗ್ರಹವನ್ನು ಗಾಂಧೀಜಿಯವರು ವಹಿಸಿದ್ದರು. ಎಷ್ಟು ಚಂದ ಕೊಟ್ಟಿವಿ, ಎಷ್ಟು ಚಂದ ಆನ್ಸರ್ ಬಂದೈತದ. ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಯವರು ಯಾರಿದ್ರು ಅಂದ್ರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಇದ್ದರು. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದರು. ರಾಷ್ಟ್ರಪತಿಯವ್ರ ಬಗ್ಗೆ ಹೇಳಬೇಕಾದ್ರೆ ಅದ್ರ ನಮ್ಮ ಇದ್ರ ಹೋಗೋದೈತೆ ನೋಟ್ಸ್ದಾಗ. ಕೋವಾರೆಂಟೋ ಇದರ ಮುಖ್ಯ ಗುರಿ ಏನಾಗಿದೆ ಅಂದ್ರೆ ಸಾರ್ವಜನಿಕ ಕಚೇರಿ ಅಕ್ರಮ ಏನಪ್ಪ ಅಂದ್ರೆ ಬಳಸುವುದು, ಅಂದ್ರೆ ರೊಕ್ಕ ಕೊಟ್ಟು ನೌಕರಿ ಹಿಡಿದವ್ರಿಗೆ ಇದೆಲ್ಲ. ಇಲ್ಲಿ ಕೋವಾರೆಂಟು ಸಾರ್ವಜನಿಕ ಹುದ್ದೆಯನ್ನು ಅಕ್ರಮವಾಗಿ ಮಾರ್ಗದಿಂದ ಪಡೆದವರನ್ನು ಪ್ರಶ್ನಿಸೋದಕ್ಕೆ ಈ ಒಂದು ಕೋವಾರೆಂಟನ್ನು ಹಾಕ್ತೀವಿ ರೀ. ಸೊ ಇದು ಆನ್ಸರ್ ಇಲ್ಲಿ ಐತಿ ನೋಡ್ರಿ 78. ನೆಕ್ಸ್ಟ್, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಜಾತ್ಯತೀತ ಪದಗಳು ಸೇರಿಕೆ ಹೋಗಿದೆ ಯಾವಾಗ ಅಂದ್ರೆ 42ನೇ ತಿದ್ದುಪಡಿ. ಇಲ್ಲಿ ಕೊಟ್ಟಿವಿ ನಾವು 1976 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅನ್ವಯ ಪೀಠಿಕೆಯಲ್ಲಿ 3 ಪದಗಳು ಸೇಲ್ತಾವ: ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ. ಹೌದಲ್ಲ, ಈ 3 ಪದಗಳು ಬಂದವ್ರಿ. ಅಲ್ಲಿ ಕೂಡ ಕೇಳಿದಂಥ ಕ್ವಶನ್ಸ್ಗ ಆನ್ಸರ್ ಅದ. ನೆಕ್ಸ್ಟ್ ನೋಡೋಣ, ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಬಹುದು ಅಂದ್ರೆ ರಾಜ್ಯಪಾಲರಿಂದ. ನೋಡಿ ಇಲ್ಲಿ ಐತಿ 200 ವಿಧಾನಮಂಡಲದ ಅಧಿವೇಶನ ಇಲ್ಲದಿದ್ದಾಗ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಐತಿ, ಇಲ್ಲೂ ರಾಜ್ಯಪಾಲರು ಐತಿ, ಹಿಂಗೆ ಸೇಮ್ ಐತಿ ನೋಡ್ರಿ. ಅದ ಸುಗ್ರೀವಾಜ್ಞೆಯನ್ನು ಹೊರಿಸ್ಬೋದು. ನೆಕ್ಸ್ಟ್ ನೋಡೋಣ, ಅಪೆಮಿಡಿ ಎಂಬುದು ಯಾವ್ದರ ಒಂದು ಸ್ಥಳೀಯ ವಿಧವಾಗೈತಿ. ಯಾವ್ದ್ರ ವಿಧ ಅಂತ ಹೇಳಿ ಮಾವು ರೀ. ಮಾವು ಕೊಟ್ಟಂತ ಇಲ್ಲಿ ನೋಡ್ರಿ ಮಾವು ಐತಿ. ನೆಕ್ಸ್ಟ್ ಅದೇ ರೀತಿ ಉತ್ತರ ಪ್ರದೇಶ ಹೆಚ್ಚೈತಿ. ಪ್ರಪಂಚದಲ್ಲಿ ಭಾರತದಲ್ಲಿ ಹೆಚ್ಚದ ತಳಿಗಳು ಅಲ್ಪೋಸಾನು ಮತ್ತು ದಾಹೆ ಹರಿ ಅಪಿಮಿಡಿಯಾ ಅಂತ ಕೊಟ್ಟಿವಿ ನಾವು. ಅಪಿಮಿಡಿ ಐತಿ ಅಲ್ರಿ, ಅಪೆಮಿಡಿ ಐತಿ, ಇಲ್ಲಿ ಅಪಿಮಿಡಿಯಾ ಕೊಟ್ಟಿವು. ತೋತಾಪುರಿ ಮತ್ತು ನೀಲಮ್ಮ ಲಾಂಗ್ರಾ. ತೋತಾಪುರಿ, ನೀಲಮ್ಮ ಲಾಂಗ್ರಾ, ಅಪಿಮಿಡಿಯಾ ಇವು ಬಂದಾಗ ಆನ್ಸರ್ ಬಂದ್ಬಿಡತ್ತೆ ನೋಡ್ರಿ. ಅಪಿಮಿಡಿಯಾ ಅನ್ನೋದು ಇದು ಯಾವುದು ಮಾವು ಬಗ್ಗೆ ಕೊಟ್ಟಾಗ್ರಿ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಡೆ ಯಾವುದು UNEP ಅಂದ್ರೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಇದನ್ನು ಕೂಡ ನಾವು ಇಲ್ಲಿ IUCN ಅಂತಂದ್ರೆ ಇದು ಇದ್ರೊಳಗೆ ಬರ್ತದೆ. ಇದು ಯಾವುದು ಎನ್ವೈರನ್ಮೆಂಟ್ ಬಗ್ಗೆ ಬರ್ತದೆ. ಅಲ್ಲಿ ಒಂದು ಹೇಳಿದೀವಿ ನಾವು UNEP ವಿಶ್ವ ಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಇದೊಂದು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ 1972 ಜೂನ್ 5ರಂದು ಸ್ಥಾಪನೆ ಆಗೈತಿ. ಪ್ರತಿಯೊಂದು ಜೂನ್ 5ರಂದು ವಿಶ್ವ ಪ್ರವಾಸರ ದಿನವನ್ನು ನಾವು ಆಚರಿಸ್ತೀವಿ. ಇದರ ಕೇಂದ್ರ ಕಚೇರಿ ಕೀನ್ಯಾದ ನೈರೋಬಿದಲ್ಲಿ ಐತ್ರಿ. ನೋಡಿ, ಇದನ್ನ ಹೇಳಬೇಕಾದ್ರೆ DR ದಲ್ಲಿ ಇರ್ತಕ್ಕಂಥ ಕ್ವಶನ್ ರೀ. ಇದು ಯಾವುದು UNEP ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್. ಕ್ಯಾಸೋವರಿಗಳು ಡೋಡೋ ಮತ್ತು ರಿಯಾ. ಈ ಡೋಡೋ ಮತ್ತು ರಿಯಾ ಇವು ಕ್ಯಾಸೋರಿಗಳು. ಇವುಗಳು ಏನಂದ್ರೆ ಹಾರಲಾಗದ ಪಕ್ಷಿಗಳು. ನಾವು ಪೆಂಗ್ವಿನ್ ಅಷ್ಟೇ ಕೇಳಿರ್ತೀವಿ, ಅದ್ರ ಮುಂದುವರೆದು ಹೇಳ್ತೀವ್ರಿ ನಾವೆಲ್ಲ. ಉಭಯವಾಸಿಗಳಾಗಿರ್ಬೋದು, ಸರಿಸರ್ಪಗಳಾಗಿರ್ಬೋದು, ಸಸ್ತನಿಗಳಾಗಿರ್ಬೋದು. ಹಮಿಂಗ್ ಬರ್ಡ್ ಎಂಬ ಪಕ್ಷಿಯು ಹಿಂದಕ್ಕೆ ಹಾರಬಹುದು. ಹಮಿಂಗ್ ಬರ್ಡ್ ಪಕ್ಷಿಗಳಲ್ಲಿ ಪಕ್ಷಿ ಆಗಿದೆ. ಅತಿ ದೊಡ್ಡ ಪಕ್ಷಿ ಉರುಷ್ಟ ಪಕ್ಷಿ. ಅತಿ ವೇಗವಾಗಿ ಓಡುವುದು ಕೂಡ ಉರುಷ್ಟ ಪಕ್ಷಿನೇ ಆಗಿರ್ತದೆ. ಅತಿ ದೊಡ್ಡ ಇಡುವ ಮುಖ್ಯ ಉರುಷ್ಟ ಪಕ್ಷಿ. ಮತ್ತು ಹಾರಲಾಗದ ಪಕ್ಷಿಗಳು ಪೆಂಗ್ವಿನ್, ಆಸ್ಟ್ರಿಚಾ, ಕಿವಿ, ರಿಯಾ, ಎಮು ಅದಾವಲ್ರಿ. ಎಮ್ಮು ಐತ್ರಿ, ರಿಯಾ ಐತಿ, ಮತ್ತು ಡೊಂಡೋ ಇಲ್ಲಿ ಐತಿರಿ ಡೊಂಡೋ. ಇವುಗಳು ಹಾರಲಾಗದ ಪಕ್ಷಿಗಳರಿ. ಒಪ್ಕೋತೀರಿ? ಹಿಂಗದ ಯಾವುದು ಟಾರ್ಗೆಟ್ ಸೋಷಿಯಲ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್. ಇಲ್ಲಿ ನಂಬರ್ ಇದೆ ನಮ್ಮದು. ಈ ಒಂದು ಟಾಪಿಕ್ ಮ್ಯಾಗ ಬಂದೈತೆ ನಮ್ಮ ಕ್ವಶನ್ಸ್. ನೆಕ್ಸ್ಟ್ ನೋಡ್ರಿ, ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಂಥ ಬಂಟ್ಲಾ ಸೋಲಾರ್ ಪಾರ್ಕ್ ಎಲ್ಲೈತಿ? ರಾಜಸ್ಥಾನ ಐತಿ. ಎಲ್ಲೈತಿ? ಸೋಲಾವರ ಜಗತ್ತಿನ ಅತ್ಯಂತ ದೊಡ್ಡ ತೇಲುವ ಘಟಕ ಯಾವುದು? ಚೀನಾದ ಫಸ್ಟ್ ಐತಿ. ಭಾರತ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ರಾಮಗುಂಡಂ ತೆಲಂಗಾಣದಾಗ. ಅದೇ ರೀತಿ ಭಾರತದ ಮೊದಲ ಸೌರ ವಿದ್ಯುತ್ ಉತ್ಪಾದನೆ ಕೇಂದ್ರ ಆರಂಭವಾಗುವುದು ರಾಜಸ್ಥಾನದ ಬಾರಾಮೇರ್ದಾಗ. ಒಪ್ಪೋನು. ರಾಜಸ್ಥಾನದ ಪೇಲೋಡಿ ಪೋಖರಾನ್, ಅದೇ ರೀತಿ ನೈಕಾ, ಬಡಲಾ, ಫತೇಗರ್ ಪ್ರಮುಖವಾದವು. ಅಂದ್ರೆ ಇದು ಬಾಂಡ್ಲಾ. ಇಷ್ಟೇ ಮಿಸ್ಟೇಕ್ ಐತಿ. ಇದು ಬಂಡ್ಲಾ, ಇದು ಬಾದಲಾ, ಈ ಥರ ಕೊಟ್ಟಿವ್ರಿ. ಇದು ಆನ್ಸರ್ ಅದಾಗಿರ್ತದ. ನೆಕ್ಸ್ಟ್, ಪಂಪಸಾಗರ ಅಣೆಕಟ್ಟು ತುಂಗಾಭದ್ರಾ ನದಿಗೆ ಐತಿ. ತುಂಗಾಭದ್ರಾ ಯೋಜನೆ ಈ ಜಲಾಶಯವನ್ನು ಪಂಪಸಾಗರ ಅಂತ ಕರಿತೀವಿ. ಹೌದಲ್ರಿ? ನೆಕ್ಸ್ಟ್ ನೋಡ್ರಿ,
ಆಧುನಿಕ ಆವರ್ತ ಕೋಷ್ಟಕದ ಡ್ಯಾಶ್ ಅನ್ನು ಹೊಂದಿರುತ್ತವ. ಅವಧಿಗಳು ಎಂದು ಕರೆದ 7 ಮತ್ತು ಅಡ್ಡಗಳು ಎಂಬುಗಳು 18 ಇವನ್ ಗೊತ್ತಾಗಂಗಿಲ್ಲ, ಆದ್ರೂ ಕೂಡ ಏನಪ್ಪಾ ಅಂತಂದ್ರೆ ಸೈನ್ಸ್ ತಿಳಿದವ್ರಿಗೆ ಗೊತ್ತಾಗಿರ್ತೈತಿ. ಇದ್ರೊಳಗೆ ಬಂದಾವ ನಮಗೆ ಆವರ್ತ ಕೋಷ್ಟಕಗಳು, ಪೆರಿಯಾಡಿಕ್ ಟೇಬಲ್, ಆಧುನಿಕ ಕೋಷ್ಟಕದಲ್ಲಿ ಕಂಡು ಬರ್ತಕ್ಕಂಥ 18 ಏನಪ್ಪಾ ಅಂದ್ರೆ ಗುಂಪುಗಳು. ಅದೇ ರೀತಿ ಆಧುನಿಕ ಆವೃತ್ತ ಕೋಷ್ಟಕದಲ್ಲಿ ಕಂಡು ಬರ್ತಕ್ಕಂತಹ 7 ಸಂಖ್ಯೆಗಳು, ಆವೃತ್ತಿಕ ಅವಷ್ಟ ಕೋಷ್ಟಕದಲ್ಲಿ ಅನುಕ್ರಮವಾದಂತಹ ಅನುಪಾತ ಏನಪ್ಪಾ ಅಂತಂದ್ರೆ 18 ಮತ್ತು 17. ಇವು ನೋಡಿದ್ರೆ ನಾವು ಆನ್ಸರ್ ಹಾಕ್ಬೋದು. ಸ್ವಲ್ಪ ಇದ್ರ ಬಗ್ಗೆ ಡಿಕ್ಲೇರ್ ಆಗಿ ಓದ್ಕೊಂಡಿದ್ದೇವೆ ಅಂದ್ರೆ ಇದೇನು ದೊಡ್ಡದಿಲ್ಲ. ಮತ್ತು 2-3 ಪೇಜ್ ಓದ್ಕೊತ ಕುಂತಾರೆ ಮತ್ತು ಇಲ್ಲಿ ಸಂಚಾನ ಹೋಗ್ಬಿಡ್ತದೆ, ಅದು ಮುಂದೆ ಹೇಳಕ್ಕೆ. ಮತ್ತು 18 7 ಅದಾವಲ್ರಿ, ಎಲ್ಲ ಕಡೆ 18 7 ಅದಾವ. ಆದ್ರೆ ಇದಕ್ಕಿಂತ ರಿಲೇಟೆಡ್ ಆಕೈತಿ ನೋಡ್ರಿ, ಅದು ಸ್ವಲ್ಪ ಡಿಕ್ಲೇರ್ ಆಗಿ ನಮ್ಮ ನೋಟ್ಸ್ ಹೋದ್ರೆ ರಿಲೇಟೆಡ್ ಆದ್ರೆ ಆನ್ಸರ್ ಹಾಕ್ಬೋದು ನಾವು. ನರ್ಮದಾ ಬಚಾವ್ ಆಂದೋಲನ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್ ಅವರು. ಹೌದಲ್ರಿ? ಹಂಗಾರ ಸರ್ದಾರ್ ಸರೋವರ ಅಣೆಕಟ್ಟು ಏನೈತೆಲ್ಲಪ್ಪ ಅಂತಂದ್ರೆ ಇದು ನರ್ಮದಾ ನದಿಗೆ ನಿರ್ಮಲಾದಂತಹ ಗುಜರಾತ್ ರಾಜ್ಯದ ಬರೋಡಾ ಜಿಲ್ಲೆಯಲ್ಲಿ ಕೈವಾಡಿ ಗ್ರಾಮ ಬಳಿ ನಿರ್ಮಿಸಿದಂಥ ಒಂದು ಏನಪ್ಪ ಅಂದ್ರೆ ಸರೋವರ ಡ್ಯಾಮ್ ರೀ ಇದು. ಇಲ್ಲಿ ಮಧ್ಯಪ್ರದೇಶ ಕಾಂಡ್ಲಾ ನರ್ಮದಾ ಕಣಿವೆ ಯೋಜನೆಯ 2ನೇ ಅತಿ ದೊಡ್ಡ ಯೋಜನೆ ಆಗಿದ್ದು ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಇವರು ನರ್ಮದಾ ಬಚಾವ್ ಆಂದೋಲನವನ್ನು ಪ್ರಮುಖ ರೂವಾರಿಗಳಾಗಿದ್ದರು ಅಂತ ಹೇಳಿ ಕೊಟ್ಟಾಗ ಈ ಒಂದು ಆನ್ಸರ್ ಸಿಕ್ಕೈತಿ ನಮಗೆ. ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ದಾದ್ರಾ ಮತ್ತು ನಗರ ಹೇವೇರಿ, ದಿಯು ದಮನ್, ಇದರ ಸಿಲ್ವಾಸ ಕೊಟ್ಟಿದ್ರು, ಅದ್ರ ದಮನ್ ಆಗೈತ್ರಿ. ಯಾಕೆ ದಮನ್, ದಾದ್ರಾ ಮತ್ತು ದಿಯು ದಮನ್ ರಾಜಧಾನಿ ದಮನ್. ಎಲ್ಲಿದೆ ದಾದ್ರಾ ಮತ್ತು ನಗರ ಹವೇರಿ ಹಾಗೂ ದಮನ್ ದಿಯು ರಾಜಧಾನಿಯನ್ನ ದಮನ್ ಮಾಡಿದ್ರು. 2020 ಜನವರಿ 26ರಂದು ದಿಯು ದಮನ್ ಮತ್ತು ದಾದ್ರಾ ನಗರ ಹವೇರಿ ಎಂಬ 2 ಕೇಂದ್ರಾಡಳಿತ ಪ್ರದೇಶವನ್ನು ವಿಲೀನಗೊಳಿಸಿ ಒಂದೇ ಕೇಂದ್ರಾಡಳಿತ ಪ್ರದೇಶನ ಮಾಡಿದ್ರು. ಯಾವ್ದಾದ ದಮನ್ ರೀ. ಆನ್ಸರ್ ಯಾವುದು? ದಮನ್. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೊಂಡಂತಹ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳು ಯಾವ್ಯಾವ? ಇವೆಲ್ಲ ಮೇಲು ಉತ್ತರ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಐತಿ, ಕರಾವಳಿದಾಗ ಲ್ಯಾಟರೈಟ್ ಮಣ್ಣು ಐತಿ, ದಕ್ಷಿಣ ಕರ್ನಾಟಕದಾಗ ಕೆಂಪು ಮಣ್ಣು ಐತಿ. ಹೆಂಗೈತಿ ಮಾಸ್ತರ್ ತೋರ್ಸಂದ್ರೆ ಉತ್ತರ ಮೈದಾನದಲ್ಲಿ ನೋಡ್ರಿ, ಉತ್ತರ ಮೈದಾನದಲ್ಲಿ ಈ ಮೈದಾನದಲ್ಲಿ ಬಸಾಲ್ಟ್ ಶಿಥಿಲೀಕರಣದಿಂದ ನಿರ್ಮಾಣ ಆದಂತಹ ಮಣ್ಣೆ ಕಪ್ಪು ಮಣ್ಣು. ಒಪ್ಕೋತೀರಿ? ನೆಕ್ಸ್ಟ್ ನಾವು ನೋಡ್ಸಾರೆ ಅದ ಎಲ್ಲೆಲ್ಲೂ ಪುಟೋಡ್ಕೊಂತಂದು ಹಾಕಿಲ್ಲ, ಮತ್ತೆ ನಾವು ನೋಡ್ಸಾ ಇದೆ. ಅತಿ ಹೆಚ್ಚು ಕರಾವಳಿ ಹೊಂದಿರುವ ಜಿಲ್ಲಾ ಯಾವುದಪ್ಪ ಅಂದ್ರೆ ಉತ್ತರ ಕನ್ನಡ. ಅತಿ ಕಡಿಮೆ ಇರುವುದು ದಕ್ಷಿಣ ಕನ್ನಡ. ಕರಾವಳಿಯ ಉತ್ತರದ ಕಡೆಯಿಂದ ಅಗಲವಿದ್ದು ದಕ್ಷಿಣ ಕಡೆ ಅಗಲವಾಗೈತಿ. ನದಿ ಮುಖಜಂಬು ಕಂಡು ಬರುವುದಿಲ್ಲ. ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ಮಣ್ಣು ಮೆಕ್ಕಲ್ಲು ಮಣ್ಣು ಐತಿ, ಲ್ಯಾಟರೈಟ್ ಮಣ್ಣು. ನೆಕ್ಸ್ಟ್ ದಕ್ಷಿಣ ಮೈದಾನದಲ್ಲಿ ಕೆಂಪು ಮಣ್ಣಿನಿಂದ ಗ್ರಾನೈಟ್ ಮತ್ತು ಶಿಥಿಲೀಕರಣದಿಂದ ನಿರ್ಮಾಣವಾದೈತಿ. ಅದರ ಕೆಂಪು ಮಣ್ಣು ದಕ್ಷಿಣದಾಗ ಐತಿ. ಹಂಗಾದ್ರೆ ಇವೆರಡು ರೈಟ್ ರೀ. ಅವು ನಮ್ಮ ನೋಟ್ಸ್ದಾಗ ಬರ್ಸಿದ್ದು. ಮತ್ತವು ಮಾವಿನ ತುಂತುರು ಮಳೆಯಾಗುವುದು ಡ್ಯಾಶ್ನಲ್ಲಿ ಸಂಭವಿಸ್ತದೆ ಅಂದ್ರೆ ಮಾರ್ಚ್ನಿಂದ ಮೇ ರೀ. ಮಾರ್ಚ್ನಿಂದ ಮೇ ಎಲ್ಲೈತ್ರಿ? ಬೇಸಿಗೆ ಕಾಲದಲ್ಲಿ ಮಾರ್ಚ್ನಿಂದ ಮೇದಲ್ಲಿ ಏನಪ್ಪ ಅಂದ್ರೆ ಮಾವಿನ ಸುಂಚುರು ಹೋಗೋದು. ಎಲ್ಲಿ ಅಂದ್ರೆ ಕೇರಳದಾಗ ತರ್ರಿ. ಅಂದ್ರೆ ಏನಂದ್ರೆ ಮಾವಿನ ಹೊಯ್ಲು. ಮಾವಿನ ಬೆಳೆಗೆ ನೆರವಾಗುವುದರಿಂದ ಇದನ್ನು ಮಾವಿನ ಹೊಯ್ಲು ಅಂತ ಕರೀತಾರೋ. ಇದಕ್ಕೆ ಆನ್ಸರ್ ಇದಾಗಿರ್ತದ. ನೆಕ್ಸ್ಟ್ ಕೆಳಗಿನ ಯಾವುದು ಭಾರತೀಯ ಉಪಗ್ರಹ ನೌಕಾವಿದೆ ಜಲಸಂಚಾರ ಆಗೈತೆ ಅಂದ್ರೆ ನಾವಿಕ ರೀ. ಈ ನಾವಿಕೆ ಎಲ್ಲಿ ಹೇಳಿದ್ವಿ ಅಂದ್ರೆ ನಾವು ಈ ನ್ಯಾವಿಗೇಷನ್ ಐತಿ ನೋಡ್ರಿ, IRNSS. ಈ IRNSS ಮೊದಲಿತ್ತು, ಈಗ ನಾವಿಕ ಆಗೈತಿ. ಇದ್ರ ರಿಲೇಟೆಡ್ ನಾವು ಹೇಳಬೇಕಾದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ವಿ. ಇದು ಆನ್ಸರ್ ಇಲ್ಲಿ ಬಂದದ್ರಿ. ನೆಕ್ಸ್ಟ್ ರೀ, ಯಾವುದು ಕೆಳಗಿನ ಯಾವುದು ಕಾಲಾನುಕ್ರಮವನ್ನು ಜೋಡಿಸಿ ಹಳೆಯದನು ಮೊದಲು ಅಂದ್ರೆ ಹಳಿದ ಯಾವ್ದ ಮೊದಲು ಯಾವ್ದ ಕೀದನು. ಹಂಗಾರೆ ನೋಡ್ರಿ, ಭಾರತ ಬಿಟ್ಟು ತೊಲಗಿ ಐತಲ್ಲ, ಭಾರತ ಬಿಟ್ಟು ತೊಲಗಿ. ಇದು ಆನ್ಸರ್ ಡಿ ಆಗೈತ್ರಿ. ಗಾಂಧೀಜಿಯವರು ಪಾದಯಾತ್ರೆ ದಂಡಿ ಉಪ್ಪಿನ ಸತ್ಯಾಗ್ರಹ 1930. ದಂಡಿ ಮೆರವಣಿಗೆ 1930 ಆಗ್ತದೆ ಇಲ್ಲಿ. ನೆಕ್ಸ್ಟ್ ಏನು ನೋಡೋಣ ಅಂತಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಲ್ಲೈತಿ? ಇಲ್ಲಿದೆ 1942 ಐತಿ. ಅದೇ ರೀತಿ ಮುಂದೆ ಹಾಕಿರ್ಬೋದು ಬಹುಶಃವನ್ನ. ಮುಂದಾಗ್ಯಾರ ಎರಡು ಸಿಕ್ಕ ಅಂದ್ರೆ 3 ಗೊತ್ತಾಗತ್ತೈತಿ. ಅದನ್ನ ಕಿಲಾಪತ್ ಚಳವಳಿ ಐತಿ. ಹೊಂದಿಸ್ಕೊಂಡ್ರೆ ಇವೆರಡು ಸಿಗ್ತೈತಿ ರೀ. ನೆಕ್ಸ್ಟ್ ಕೆಳಗಿನ ಯಾವುದನ್ನು ಗಮನಿಸಿ ಸರಿಯಾದದಿಲ್ಲದನ್ನು ಆಯ್ಕೆ ಮಾಡ್ರಿ. ಯಾವ ಸರಿ ಇಲ್ಲ ಆಯ್ಕೆ ಮಾಡಿದಾರೋ ಮೇಲಿಂದ ಯಾವುದು ಸರಿ ಇಲ್ರಿ, ಎಲ್ಲರೂ ಸರಿ ಅದಾವ್ರಿ. ಯಾವ್ದು ತಪ್ಪಾಗಿಲ್ಲ, ಎಲ್ಲ ಸರಿ ಅದಾವ ಅಂತ ಹೇಳಿದಾರು. ಸಂವಿಧಾನದ 61ನೇ ತಿದ್ದುಪಡಿಯ ಮುಖಾಂತರ 1988ರಲ್ಲಿ ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಏನದ 1989 ಜಾರಿಗೆ ಆಗ್ತೈತ್ರಿ. ಆದ್ರೆ 1988 ಅದೇನಪ್ಪ ಅಂದ್ರೆ ಕಾನೂನು ಆಗಿತ್ತು, ಆಮೇಲೆ ಜಾರಿಗೆ ಆಗ್ತೈತಿ. 21ರಿಂದ ಏನಪ್ಪ ಅಂತಂದ್ರೆ 61ನೇ ತಿದ್ದುಪಡಿ ಏನು ಮಾಡಿದ್ರು 21ರಿಂದ 18ಕ್ಕೆ ಇಳಿಸಿರು. ಕ್ಲಿಯರ್ ಐತ್ರಿ? ಅದೇ ಒಳ್ಳೆಯದ ನೋಡ್ಕೊರಿ ಅಂತ ಸುಮ್ಮ. ನೆಕ್ಸ್ಟ್ ನೋಡ್ರಿ, ಮತ್ತೆ ವಾಪಸ್ ಏನದ 1976ರಲ್ಲಿ 42ನೇ ತಿದ್ದುಪಡಿಯ ಮುಖಾಂತರ ಏನು ಮಾಡಿದ್ರು ಅಂದ್ರೆ ಸಮಾಜವಾದಿ ಜಾತ್ಯತೀತ ಪದಗಳನ್ನು ಏನು ಮಾಡಿದ್ವಿ ಅಳವಡಿಕೆ ಮಾಡ್ಕೊಂಡ್ವಿ ಐತಿ. ಇಲ್ಲಿ ಕೊಟ್ಟು ನೋಡ್ರಿ, ಸಮಾಜವಾದಿ ಮತ್ತು ಜಾತ್ಯತೀತ ಸಮಗ್ರತೆ ಎಂಬ ಒಂದು ಭಾಷೆಗಳ ಏನು ಮಾಡಿದ್ವಿ ಪದಗಳನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಎಲ್ಲಿ ಯಾವಾಗ 1976 42ನೇ ತಿದ್ದುಪಡಿಯ ಮುಖಾಂತರ ಅಂದೊಂದನ್ನು ನಾವು ಇಲ್ಲಿ ಹೇಳಿದ್ವಿ. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿಯ ಮುಖಾಂತರ ನಮ್ಮ ಸಂವಿಧಾನದ ಅಳವಡಿಸಿಕೊಳ್ಳಲಾಯಿತು. ಅದನ್ನು ಎಲ್ಲಿ ಉಲ್ಲೇಖನ ಮಾಡಿದ್ವಿ ಅಂದ್ರೆ 51ನೇ ಸಬ್ ಕ್ಲಾಸ್ 1ರಲ್ಲಿ. ಅದು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಐತಿ ನೋಡ್ರಿ.
ಎಲ್ಲದ ಮೂಲಭೂತ ಕರ್ತವ್ಯವನ್ನು ಸವರ್ಣ ಸಿಂಗ್ ಸಮಿತಿ ಮುಖಾಂತರ ಏನು ಮಾಡಿದ್ರು 42ನೇ ಸಂವಿಧಾನದ ತಿದ್ದುಪಡಿಯ ಮುಖಾಂತರ 1976ರಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು 51 ಸಬ್ ಕ್ಲಾಸ್ ಎ ಅಲ್ಲಿ ನಾವು ಹಾಕಿದೀವಿ ರೀ. ಕ್ಲಿಯರ್ ಆಗಿ ಕಾಣ್ತದೆ ನಿಮಗೆ ಇಲ್ಲಿ, ಅದ್ರ ಬಗ್ಗೆ ನಮ್ಮ ನೋಡ್ಸೋದ ಬೇರೆ ಏನೂ ಅಲ್ಲ. ಮತ್ತು ನಿಮ್ಮ ರೆಫ್ರಿಜರೇಟರ್ಗಳಲ್ಲಿ ಶೀತಲ ಯಂತ್ರದ ಪೆಟ್ಟಿಗೆಗಳಲ್ಲಿ ಏನು ಮಾಡಿದ್ವಿ, ಹಾಲು ಹುಳಿಯಾಗಲಿಕ್ಕೆ ಕಾರಣ ಏನಂತೀವಿ, ಅದು ಬ್ಯಾಕ್ಟೀರಿಯಾ ಉಪಸ್ಥಿತಿ ಅಂತ ಆನ್ಸರ್ ಆಗೈತ್ರಿ. ಸೊ ಇಲ್ಲಿ ಬಂದದ್ದು ನೋಡ್ರಿ, ಎಲ್ಲ ರೆಫ್ರಿಜರೇಟರ್ಗಳಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ನನ್ನು ಬಳಸುತ್ತಾರೆ. ಇದನ್ನು ಪಿಯಾನನ್ನಾಗಿ ಬಳಸುತ್ತಾರೆ. ಸಾರಜನಕ ಮತ್ತು ಅನಿಲ ಇಲ್ಲಿಲ್ಲ ಆಹಾರ ಮತ್ತು ಉತ್ಪನ್ನ ಹಾಲು ಮೀನು ಮತ್ತು ಮುಂತಾದ ದೀರ್ಘಾವಧಿವರೆಗೆ ಸಂರಕ್ಷಿಸ ಇಡಬಹುದು. ಸೊ ಅದನ್ನು ಇದ್ರ ಮ್ಯಾಗ ಅಣುಜೀವಿ ಇರ್ತಾವಲ್ಲ, ಸೊ ಬೆಚ್ಚನೆಯ ಪ್ರಮಾಣ ಕಡಿಮೆ ಆಗಿ ಅಣುಜೀವಿಗಳು ಇರ್ತಾವೆ ಇಲ್ಲಿ. ಸೊ ಉಪಸ್ಥಿತಿ ಒಳಗೆ ಈ ಬ್ಯಾಕ್ಟೀರಿಯಾದ್ದು ಅಂತ ಹೇಳಿದಾಗ ಇದರ ಆನ್ಸರನ್ನು ಇಲ್ಲಿ ನಾವು ನೋಡ್ಬೋದು ರೀ. ನೆಕ್ಸ್ಟ್ ನೋಡೋಣ್ರಿ. ಥ್ಯಾಂಕ್ ಯು. ಎಸ್, ಸುಮಾರು ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ನೀವು ನೋಡ್ಕೊತ ಹೋದ್ರೆ 66 ಮತ್ತು ಒಂದು ಇದ್ರೊಳಗೆ 66 ಒಳಗೆ 64 ಆನ್ಸರ್ಗಳ ಡೈರೆಕ್ಟಾಗಿ ಬಂದು 2 ಆನ್ಸರ್ಗಳ ಇನ್ಡೈರೆಕ್ಟಾಗಿ ಬಂದಿರ್ತಾವೆ. ಅಂದ್ರೆ ಆಪ್ಷನ್ಸ್ ಒಳಗೆ 1 ಇರಂಗಿಲ್ಲ, 2 ಇರ್ತಾವೆ. 2 ಇರ್ತಾವೆ. 3 ಆಪ್ಷನ್ಸ್ ಕೊಟ್ಟರು ಕೂಡ 2 ಇರ್ತಾವೆ, 1 ಇರಂಗಿಲ್ಲ. ಆ ಆಪ್ಷನ್ಸ್ ನಾವು ಹೊಡೆದಾಕುವಂಥ ಚಾನ್ಸ್ ಇರುತ್ತೆ. ಆದ್ರೆ ಪ್ಯೂರ್ ರೀ 64 ಕ್ವಶನ್ಸ್ಗಳು 64 ನೀವು ಲೆಕ್ಕ ಹಾಕೋತಕೊಂಡ್ರಿ. ಮತ್ತು ಇನ್ನೂ ನಾವು ಹುಡುಕಾಡಿಲ್ಲ ಅವನ್ನೆಲ್ಲ ಹಂಗೆ ಒಂದೊಂದು ಪೇಜ್ ಹುಡ್ಕಾಡ್ಕೊತ ಹೋದ್ರೆ ಸುಮಾರು 70ರಿಂದ ಕ್ರಾಸ್ ಅಂತಹ ಕ್ವಶನ್ಸ್ಗಳು ಸಿಗ್ತಾವ್ರಿ. ಆದ್ರೆ ನೀವು ನೋಡ್ಕೋಬೇಕು, ಇದ್ರೊಳಗೆ ಮೆಂಟಲ್ ಎಬಿಲಿಟಿ ಇರಂಗಿಲ್ಲ. ಓಕೆ, ಮೆಂಟಲ್ ಎಬಿಲಿಟಿ ಇರಂಗಿಲ್ಲ, ಕರೆಂಟ್ ಅಫೇರ್ಸ್ ಇರಂಗಿಲ್ಲ. ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನ ಘಟನೆಗಳು ಬಿಟ್ಟಿವಿ, ಮತ್ತು ಏನಪ್ಪ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಬಿಟ್ಟಿವಿ. ಸೊ ಇವೆಲ್ಲ ಬಿಟ್ಟರು ಕೂಡ ನಮ್ಮಲ್ಲಿ 64 ಕ್ವಶನ್ಸ್ಗಳು ಏನಪ್ಪ ಅಂದ್ರೆ ನಮ್ಮ ನೋಟ್ಸಿಂದ ಡೈರೆಕ್ಟ್ ಆಗಿ ಬಂದಿರ್ತಾವೆ. ಸೊ ನಿಮಗೆ ಇದ್ರ ಬಗ್ಗೆ ಏನಾರ ಒಂದು ಇದ್ದಿದ್ರು ಕೂಡ ಏನಪ್ಪ ಅಂದ್ರೆ ಇಲ್ಲ ಇವ್ರ ಏನು ಸುಳ್ಳು ಹೇಳ್ತಾರೆ ಅಂದ್ರೂ ಕೂಡ ನಮ್ಮ ನೋಟ್ಸ್ ನೀವು ನೋಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲರಿ. ನೋಡ್ರಿ, ಈ ನೋಟ್ಸ್ಗಳು ಕೇವಲ ಏನಪ್ಪಾ ಅಂತಂದ್ರೆ ಸಿಗುವುದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂದ್ರೆ ನಮ್ಮ ಸಂಸ್ಥೆಗೆ ಯಾರು ಏನಪ್ಪಾ ಅಂದ್ರೆ ಅಡ್ಮಿಷನ್ ತಗೋದಿರಲಿಲ್ಲ ಅವ್ರಿಗೆ ಮಾತ್ರ ನಾವು 16 ನೋಟ್ಸ್ಗಳು ಕೊಡ್ತೀವಿ. ಅತಿ ಉಪಯುಕ್ತವಾದಂತಹ ನೋಟ್ಸ. ಸೊ KS ಫಿಲ್ಮ್ಸ್ಗೆ ಹೆಲ್ಪ್ ಆಗ್ತಕ್ಕಂಥ 100% ಯಾವುದಂದ್ರೆ KS ಫಿಲ್ಮ್ಸ್ಗೆ ಭಾಳ ಹೆಲ್ಪ್ ಆಗ್ತಂಥ ನೋಟ್ಸ್ ನಾವು ರೆಡಿ ಮಾಡಿರ್ತೀವಿ. ಇದನ್ನು ರೆಡಿ ಮಾಡಿದಂತಹ ಒಂದು ತಂಡ ಯಾವುದಪ್ಪ ಅಂತಂದ್ರೆ ಅದೇ KPSC ರೀ. ಅಂದರೆ KPSCಗೆ ಸತತವಾಗಿ 5-6 ವರ್ಷಗಳಿಂದ ಪ್ರಯತ್ನ ನಡೆಸಿ KS ಆದಂತಹ ಅಧಿಕಾರಿಗಳಿಂದ ರೆಡಿ ಆದಂತಹ ನೋಟ್ಸ್ಗಳೇ ಈ 16 ನೋಟ್ಸ್ಗಳು ಅಂತ ಹೇಳ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಇದರಿಂದ ಎಲ್ಲ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಪಾಸಿಟಿವ್ ಇನ್ಸ್ ಬಂದಿರ್ತದೆ ನಮ್ಮ ನೋಟ್ಸ್ದಿಂದ. ಅಂದರೆ ನಮ್ಮ ಹುಡುಗರಿಗೇನೆ ನಾವು ಕೊಡ್ತೀವಿ, ನಮ್ಮ ಹುಡುಗರಿಗೆ ಆಫ್ಲೈನ್ದಾಗ ಕೊಡ್ತೀವಿ ನೋಟ್ಸ್. ಹೋದ್ರಂತ ಓದಂಗಿಲ್ಲ, ಮತ್ತು ಬೇರೆ ಬಣ್ಣ ಬುಕ್ ಇಟ್ಕೊಂಡು ಕೂತಿರ್ತಾವೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ಸೊ ಇಷ್ಟವಾದ್ರೆ ಲೈಕ್ ಮಾಡಿ, ಸೊ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್.